ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೇನೆ. ಇವತ್ತು ಏನಂತ ಹೇಳಿದ್ರೆ, ನಮ್ಮ ಬೈಕ್ ಸರ್ವಿಸ್ ಕೊಡಬೇಕು. ಸೊ ಸಾಕಷ್ಟು ದಿವಸ ಆಯಿತು ಸರ್ವಿಸ್ ಕೊಟ್ಟು. ಇವತ್ತು ಅದಕ್ಕೆ ಟೈಮ್ ಬಂದಿದೆ, ಸರ್ವಿಸ್ ಕೊಡಬೇಕಾಗಿತ್ತು, ಅದಕ್ಕೆ ಹೋಗ್ತಿದ್ದೀರಿ. ಎಲ್ಲಂತಂದರೆ ವೈಟ್ಫೀಲ್ಡ್ ಜಾವಾಗೆ. ಸೊ ಅಲ್ಲಿ ಹೋಗಿ ಸರ್ವಿಸ್ ಕೊಟ್ಟು ಮತ್ತೆ ಬರೋಣ. ಹಾಗಾದ್ರೆ ಹೊರಡೋಣ ಫ್ರೆಂಡ್ಸ್. ಆಕ್ಚುಲಿ ಏನಂತ ಹೇಳಿದ್ರೆ, ಇದು ನನ್ನ 4th ಸರ್ವಿಸ್. ಆಕ್ಚುಲಿ 4th ಫ್ರೀ ಸರ್ವಿಸ್ ಆಗಬೇಕಾಗಿತ್ತು. ಹಾಂ, ಯಾರೋ ಬಂದರು ಫ್ರೆಂಡು. ಸೊ ಮಾತಾಡೋದಕ್ಕೋಸ್ಕರ ಕ್ಯಾಮ್ರಾ ಆಫ್ ಮಾಡಬೇಕಾಯ್ತು. ಹೇಳ್ತಿದ್ನಲ್ವಾ, ಇದು 4th ಸರ್ವಿಸ್. ಆ್ಯಕ್ಚುಲಿ ನಂದು ಲಾಸ್ಟ್ 3 ಸರ್ವಿಸ್ ಬಂದ್ಬಿಟ್ಟು ಸ್ವಲ್ಪ ಮುಂಚೆನೇ ಆಗೋಯ್ತು. ಯಾಕಂದರೆ SD ಅಲ್ಲಿ ಎಸ್ಪೆಷಲಿ ಏನಂದರೆ ಎವ್ರಿ 6000 ಕಿಲೋಮೀಟರ್ಸ್ಗೆ ಒಂದು ಸರ್ವಿಸ್ ಇರುತ್ತೆ. ನನ್ನ ಇದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವ್ರದ್ದು ಟೈಮ್ ಪ್ಲಸ್ಸು ಕಿಲೋಮೀಟರ್ಸ್ ಅವ್ರು ಹೇಳ್ತಾರೆ. ಯಾವುದು ಬೇಗ ಬರುತ್ತೋ ಅದು ಪ್ರಕಾರ ನೀವು ಸರ್ವಿಸ್ ಮಾಡಬೇಕು ಅಂತ. ನನ್ನ ವಿಷಯ ಏನಾಯ್ತು ಅಂತ ಹೇಳಿದ್ರೆ, ನಾನು ನವಂಬರ್ 22ನಲ್ಲಿ ತೊಗೊಂಡಿದ್ದು ಗಾಡಿನ. ಅದಾದ್ಮೇಲೆ ಜಾಸ್ತಿ ಓಡಿಸಿಲ್ಲ ನಾನು. ಯಾವಾಗ ನನಗೆ ಟೈಮ್ ಅಷ್ಟಿರಲಿಲ್ಲ ಓಡಿಸೋದಕ್ಕೆ. ಅದಕ್ಕೇನಾಯ್ತು ಅಂತ ಹೇಳಿದ್ರೆ, ನಾನು ತುಂಬ ಓಡ್ಸೋಕ್ಕಾಗಲಿಲ್ಲ. ನಾನು ಓಡಿಸಿದ್ದು ಬರೀ 1500 2000 ಅಷ್ಟೇ ಓಡಿಸಿದ್ದೆ ನಾನು. ಸೊ 1000 ಕಿಲೋಮೀಟರ್ಸ್ಗೆ ಫಸ್ಟ್ ಫ್ರೀ ಸರ್ವಿಸ್ ಅಂತ ಹೇಳಿದರು. ಸೊ 1000 ಕಿಲೋಮೀಟರ್ಸ್ಗೆ ಫಸ್ಟ್ ಫ್ರೀ ಸರ್ವಿಸ್ ಮಾಡಿಸಿದೆ. ಅದಾದಮೇಲೆ 7000 ಕಿಲೋಮೀಟರ್ಸ್ಗೆ, ಹಾಗಾದರೆ ಎವ್ರಿ 6000 ಕಿಲೋಮೀಟರ್ಸ್ ಅಲ್ಲಿ ಹೇಳಿದ್ನಲ್ಲ, ಇಂಟರ್ವಲ್ಸ್ ಇದೆ ಅಂತ ಹೇಳಿದ್ನಲ್ವ. ಸೊ 7000 ಕಿಲೋಮೀಟರ್ಸ್ಗೆ ಸೆಕೆಂಡ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಬಟ್ ನಾನು 2200 ಕಿಲೋಮೀಟರ್ಗೆ ಸೆಕೆಂಡ್ ಸರ್ವಿಸ್ ಮಾಡಿಸ್ಬೇಕಾಯ್ತು. ರೀಸನ್ ಏನು ಅಂತ ಹೇಳಿದ್ರೆ, ನಾನು ಅಷ್ಟಾಗಿ ಓಡಿಸಿರ್ಲಿಲ್ಲ ವೆಹಿಕಲ್ನ. ಬಟ್ ಆಗ್ಲೇ ಅವರು 6 ಮಂತ್ಸು, ಒಂದು 6000 ಕಿಲೋಮೀಟರ್ಸ್ ಇಂಟರ್ವಲ್, ಇಲ್ಲಾಂದರೆ 6 ಮಂತ್ಸು ಅಂತ, ಯಾವುದೋ ವಿಚ್ ಅವರ್ಸ್ ಅರ್ಲಿಯಸ್ಟ್ ಅಂತ ಅವ್ರದ್ದೊಂದು ಇದಿದೆ, ಕಂಡೀಷನ್ ಇದೆ. ಸೊ ನಾನು ತುಂಬ ಓಡಿಸ್ತಿರೋದ್ರಿಂದ ಏನಾಯಿತು ಅಂತ ಹೇಳಿದ್ರೆ, ನಾನು ಅಷ್ಟೊಂದು ರೈಡ್ಸ್ ಮಾಡ್ತಿರ್ಲಿಲ್ಲ ಆಗ. ಸೊ ಕಡಿಮೆ ಓಡಿದ್ದ ಗಾಡಿ, ನಾನು ಫೋರ್ಸ್ಫುಲ್ ಆಗಿ ಅದನ್ನ ಸರ್ವಿಸ್ ಮಾಡಿಸ್ಲೇಬೇಕಾಗಿತ್ತು. ಅದಾಯಿತು. ಮತ್ತೇನೂ ಏನಾಯಿತು ಅಂದರೆ, ಥರ್ಡ್ ಸರ್ವಿಸ್ಗೆ ನಾನು 12000 ಕಿಲೋಮೀಟರ್ಸ್ ಕೊಡಬೇಕಾಗಿತ್ತು. 12000 ಕಿಲೋಮೀಟರ್ಸ್ ಥರ್ಡ್ ಸರ್ವಿಸ್ ಕೊಡೋದಕ್ಕೆ ಇನ್ನೂ ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದ್ರೆ, ನಾನು ಅಷ್ಟು ಓಡಿಸಿರ್ಲಿಲ್ಲ. ಯಾಕಂದರೆ ಅವಾಗ ನಾನು 8000 ಏನೋ ಓಡಿಸಿದ್ದೆ. ಆವಾಗ ರೈಡ್ಸ್ ಮಾಡ್ತಾ ಇದ್ದೆ. ಸೊ ಎವ್ರಿ ರೈಡ್ಸ್ ಅಂತ ನಾವು ಇಟ್ಕೊಂಡು ನಾನು 6 ಮಂತ್ಸಿಗೆ ಒಂದು 8000 ಕಿಲೋಮೀಟರ್ಸ್ ಏನೋ ಅಷ್ಟೇ ಓಡಿಸಿದ್ದೀನಿ ನಾನು. ಸೊ ಆವಾಗ ಥರ್ಡ್ ಸರ್ವಿಸ್ ಮಾಡಿಸ್ಬಿಟ್ಟೆ. ಅವಾಗ ನಾನು 8000 ಇತ್ತು ಅಲ್ವಾ ಕಿಲೋಮೀಟರ್ಸ್ ಮಾಡಿದೆ. ಅವಾಗ್ಲೂ ಲಾಸ್ಟೇ ನನಗೆ ನೋಡೋಕೆ ಹೋದರೆ. ಯಾಕಂದರೆ ಎವ್ರಿ ಟೈಮ್ ಇವರು ಆಯಿಲ್ ಚೇಂಜ್ ಮಾಡ್ಬೇಕಂತಾರೆ, ಫಿಲ್ಟರ್ ಚೇಂಜ್ ಎಲ್ಲ ಆಗಬೇಕು. ಯಾಕಂದರೆ ಮೇಂಟೆನೆನ್ಸ್ ಆಗಬೇಕಲ್ವಾ. ಓಡಿಸ್ತಿರೋದ್ರೂ ನಾವೇನು ಮಾಡಬೇಕು, ಫಿಲ್ಟರ್ ಚೇಂಜ್ ಮಾಡಲೇಬೇಕು. ಬಟ್ ಆಯಿಲ್ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ತುಂಬ ದಿವಸ ನಾವು ಹಾಲ್ಟ್ ಮಾಡಿ ನಿಲ್ಲಿಸಿದ್ರೆ ಆಯಿಲ್ ಸ್ಟೈನ್ ಆಗುತ್ತೆ. ಬಟ್ ನಂದು ರೆಗ್ಯುಲರ್ ಆಗಿ ವೆಹಿಕಲ್ ಓಡ್ತಿತ್ತು, ಬಟ್ ತುಂಬ ಡಿಸ್ಟೆನ್ಸ್ ಓಡ್ತಿರ್ಲಿಲ್ಲ. ಎವ್ರಿ ಡೇ ಕಮ್ಯೂಟ್ ಇದ್ದೇ ಇತ್ತು ನಂದು. ಯಾಕಂದರೆ ಆಫೀಸ್ಗೆ ಹೋಗೋದು ಬರೋದು ಅನ್ನೋದು ಇದ್ದೇ ಇತ್ತು. ಆದರೆ ನಾನು ತುಂಬ ಲಾಂಗ್ ಹೋಗ್ತಾ ಇರಲಿಲ್ಲ, ಕಿಲೋಮೀಟರ್ಸ್ ಕವರ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಏನಾಯ್ತು ಅಂದರೆ, ನನಗೆ 4th ಸರ್ವಿಸ್ ಆಲ್ರೆಡಿ ನನಗೆ ಇಂಟಿಮೇಷನ್ ಬರ್ತಾನೆ ಇತ್ತು. ಬಟ್ ನಾನು 4th ಸರ್ವಿಸು 18000 ಕಿಲೋಮೀಟರ್ಸ್, ಅದು ಇಂಟರ್ವಲ್ಸ್ ಇದರಿಂದ 18 ಮಂತ್ಸ್ ಅಂತ. ಸೊ 18 ಮಂತ್ಸ್ ಆಯಿತು, ನನಗೆ ಮೆಸೇಜ್ ಬಂತು. ಬಟ್ 18000 ಕಿಲೋಮೀಟರ್ಸ್ ಆಗಿರಲಿಲ್ಲ. ಈಗಲೂ ನೀವು ನೋಡಿದ್ರೆ ನಂದು ತೀರಾ ಕಡಿಮೆನೇ ಓಡಿರೋದು. ಎಷ್ಟು ಓಡಿದೆ ಅಂದರೆ, ಒಂದ್ಸರಿ 10200 ಕಿಲೋಮೀಟರ್ಸ್ ಓಡಿದೆ. ಆಲ್ಮೋಸ್ಟ್ 10290 ಕಿಲೋಮೀಟರ್ಸ್ ಓಡಿದೆ. 18000 ಓಡಬೇಕಾಗಿರೋದು, ಇನ್ನು 8000 ಪೆಂಡಿಂಗ್ ಇದೆ. ಆಗಲೇ ನನಗೆ 4th ಸರ್ವಿಸ್ಸು ಇಂಟಿಮೇಷನ್ ಬರ್ತಾ ಇತ್ತು. ಸರಿ, ನಾನೇನು ಅಂದ್ಕೊಂಡೆ, ಬಿಡಿ ಆಲ್ರೆಡಿ ಮಾಡಿದ್ದೀನಿ ನಾನು ಸರ್ವಿಸ್ಸು, ಮಾಡಿದರೆ ಏನಿಲ್ಲ. 8000 ಕಿಲೋಮೀಟರ್ಸ್ ಇದ್ದಾಗ ನಾನು ಸರ್ವಿಸ್ ಮಾಡಿದ್ದು. ಸೊ ನೆಕ್ಸ್ಟ್ ಇಂಟರ್ವಲ್ 6000 ಕಿಲೋಮೀಟರ್ಸ್ ಅಲ್ವಾ. ನೆಕ್ಸ್ಟ್ ಬೇಗ ನಾನು ಆಗಲೇ ನಾನು ಪೇ ಮಾಡಿದ್ದೀನಿ. ಈವನ್ ಇದು ಫ್ರೀ ಸರ್ವಿಸ್ ಆದ್ರೂ ಚಾರ್ಜಸ್ ಆಲ್ಮೋಸ್ಟ್ 2500 ರುಪೀಸ್ ಬರುತ್ತೆ ನನಗೆ. ಅವರು ಕನ್ಸ್ಯೂಮಬಲ್ಸು, ಆಮೇಲೆ ಆಯಿಲ್ ಅದೆಲ್ಲ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಆಲ್ರೆಡಿ ಅದು ಮಾಡಿಸಿ ತಿರ್ಗಾ ಏನಕ್ಕೆ ಮಾಡಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್
2 ಡೇಸಿಂದ ಏನಾಯಿತು ಅಂತ ಹೇಳಿದ್ರೆ, ಲಾಸ್ಟ್ ಟೈಮು ನಾನು ಮಾಡಿಸಿದಾಗ ಏನಾಗುತ್ತೆ ಅಂತ ತೀರಾ ಕಡಿಮೆ ಓಡಿಸೋದ್ರಿಂದ ನಾನು ಏರ್ ಫಿಲ್ಟರು ಅವ್ರು ಚೇಂಜ್ ಮಾಡಿರಲಿಲ್ಲ, ಜಸ್ಟ್ ಕ್ಲೀನ್ ಮಾಡಿದ್ರು ಅಷ್ಟೇ. ಏರ್ ಫಿಲ್ಟರ್ ಚೆನ್ನಾಗಿದೆ ಸರ್, ಅದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಯಾಕಂದರೆ ತೀರಾ ಕಡಿಮೆ ಓಡಿರೋದಲ್ವ ಗಾಡಿ ಅಂತ ಹೇಳಿದರು. ಬಟ್ ಈಗ ಏನಾಯ್ತದೆ, ಆಲ್ಮೋಸ್ಟ್ ನಾನು 6000 ಕಿಲೋಮೀಟರ್ಸ್ ನೆಕ್ಸ್ಟ್ ಓಡಿಸಿದ್ದೀನಿ. 6000 ಅಂತ ಹೇಳಿದ್ರೆ 8000 ಕಿಲೋಮೀಟರ್ಸ್ ಅಲ್ವೇ, 10,000 ಅಂದರೆ 2000 ಪ್ಲಸ್ ಆಗಿದೆ. ಏರ್ ಫಿಲ್ಟರ್ನ ಕಂಪೇರ್ ಮಾಡಿದ್ರೆ ಲಾಸ್ಟು ಇದಕ್ಕೂ ಒಂದು 6000 ಕಿಲೋಮೀಟರ್ಸ್ವರೆಗೂ ಓಡೋಗಿದೆ ಗಾಡಿ, ಬಂದ್ಬಿಟ್ಟು ರನ್ ಆಗಿದೆ. ನಾನು ಏರ್ ಫಿಲ್ಟರ್ ಬಗ್ಗೆ ಹೇಳ್ತಿರೋದು. ಸೊ ಏರ್ ಫಿಲ್ಟರ್ ಅಷ್ಟವರೆಗೂ ಇದ್ದಿದ್ದರಿಂದ ನಾವೇನು ಮಾಡಬೇಕಂದ್ರೆ ಈಗ ಅದನ್ನ ಕಂಪಲ್ಸರಿ ಚೇಂಜ್ ಮಾಡಲೇಬೇಕು. ಚೇಂಜ್ ಮಾಡೋಣ ಅಂತಲೇ ಈಗ ಪ್ಲ್ಯಾನ್ ಮಾಡ್ತಾರೆ. BMC ಏರ್ ಫಿಲ್ಟರ್ ಹಾಕ್ಸೋಣ ಅಂತ ಒಂದು ಪ್ಲ್ಯಾನ್ ಇದೆ. ಬಟ್ BMC ಏರ್ ಫಿಲ್ಟರ್ ಕಮ್ಸ್ ಅಗೇನ್ ಅದು ಎಕ್ಸ್ಪೆನ್ಸಿವ್. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದ್ಸಲಿ ಮಾಡಿದ್ರೆ ಜಸ್ಟ್ ಕ್ಲೀನ್ ಮಾಡ್ತಾನೆ, ಎವ್ರಿ ಸರ್ವಿಸಲ್ಲಿ ಅದನ್ನ ಕ್ಲೀನ್ ಮಾಡಿದ್ರೆ ಸಾಕು, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅದು 5000-6000 ರುಪೀಸ್ ಆಗುತ್ತೆ. ಇದು ಅವರು ಒಂದು ಏನು ಹೇಳ್ತಿದ್ದಾರೆ ಅಂದರೆ, BMC ಅವರು ವೆಹಿಕಲ್ ಲೈಫ್ ಎಷ್ಟವರೆಗೂ ಇರುತ್ತೋ ಅಷ್ಟವರೆಗೂ ನೀವು ಯೂಸ್ ಮಾಡ್ಬೋದು ಈ ಏರ್ ಫಿಲ್ಟರ್ನ ಅಂತ. ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆಯ್ತು ಅಂದರೆ ಅಷ್ಟೇ, 5000-6000 ಎಗರೋಯ್ತು. ನಾನು ಅದೇ ಲೆಕ್ಕ ಹಾಕಿದ್ರೆ ನನಗೆ ಇದು ಈ ಏರ್ ಫಿಲ್ಟರ್ ಏನು ಬರ್ತಿದ್ದಿಲ್ಲ, 6000 ಕಿಲೋಮೀಟರ್ಸ್ಗೆ ಬರುತ್ತೆ ಇದು ಏರ್ ಫಿಲ್ಟರು. ಬಟ್ ಇಟ್ ಕಾಸ್ಟ್ ಮೇ ಅರೌಂಡ್ ಓನ್ಲಿ 250 to 350 ಈ ಮಧ್ಯದಲ್ಲಿ ಬರುತ್ತೆ. ಇದು 5000-6000 ರುಪೀಸ್ ಕಂಪೇರ್ ಮಾಡಿದ್ರೆ ಇದು ಎಷ್ಟು ಏರ್ ಫಿಲ್ಟರ್ ಅಂತ ಚೇಂಜ್ ಮಾಡ್ಬೋದು 6000 ಕಿಲೋಮೀಟರ್ಸ್ ಇಂಟರ್ವಲಲ್ಲಿ ಸುಮಾರು ಸಲ ಮಾಡ್ಬೋದು. ನಾನು 300 ರೂಪಾಯಿ ಅಂತ ಇಟ್ಕೊಂಡ್ರೂ 3000ಕ್ಕೆ ನಾನು 10 ಏರ್ ಫಿಲ್ಟರ್ ನಾನು ಇದು ಮಾಡ್ಬೋದು. ಸೊ 10 ಏರ್ ಫಿಲ್ಟರ್ ಅಂದರೆ 6000 ಕಿಲೋಮೀಟರ್ಸ್ ಇಂಟರ್ವಲ್ ಪರ್ ಏರ್ ಫಿಲ್ಟರ್ ಅಂತ ಇಟ್ಕೊಂಡ್ರು 10ಗೆ ಎಷ್ಟಾಯಿತು, 60,000 ಓಡಿಸ್ಬೇಕು ನನ್ನ ಗಾಡಿ ಅಷ್ಟವರೆಗೂ ನಾನು ಓಡಿಸೋದೇ ಇಲ್ಲ. ಯಾಕಂದರೆ ಐ ಹ್ಯಾವ್ ಅ ಕ್ರೇಜ್. ನಾನು ಎವ್ರಿ ಇಯರ್ ಆರ್ ಎವ್ರಿ 2 years ನಾನು ನಾನು ವೆಹಿಕಲ್ ಚೇಂಜ್ ಮಾಡ್ತೀನಿ. ಬಟ್ ಈ ವೆಹಿಕಲ್ ನಾನು ಚೇಂಜ್ ಮಾಡ್ತಿರೋ ರೀಸನ್ ಏನು ಅಂತ ಹೇಳಿದ್ರೆ, ಇದು ತೀರಾ ಇಷ್ಟ ಆಗಿದೆ ನನ್ನ ವೆಹಿಕಲ್. ಇದು ಅಷ್ಟು ಕಂಫರ್ಟಬಲ್ ನನಗೆ ಯಾವುದೂ ಕೊಟ್ಟಿರಲಿಲ್ಲ ಇದುವರೆಗೂ. ಆಲ್ಮೋಸ್ಟ್ ನಾನು ಇದು 7th ವೆಹಿಕಲ್ ಅದು ಇದು ನಂದು. ಇಷ್ಟೊಂದು ಯಾವುದೂ ಕೊಟ್ಟಿರಲಿಲ್ಲ ಕಂಫರ್ಟಬಲ್ ನನಗೆ. ನಾನು ಲಾಂಗ್ ರೈಡ್ಸ್ ಹೋದಾಗ್ಲೂ ಅಷ್ಟೇ, ಶಾರ್ಟ್ ರೈಡ್ ಕಮ್ಯೂಟ್ ಮಾಡಿದಾಗ್ಲೂ, ಟ್ರಾಫಿಕಲ್ಲಿ ಓಡಾಡಿದಾಗ್ಲೂ ಏನಾಗಿದೆ ನನಗೆ ಬ್ಯಾಕ್ ಪೈನ್ ಅನ್ನೋದು, ಅದಾದಮೇಲೆ ಸ್ಟ್ರೈನು, ನಾನು ತೀರಾ ಹೆವಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದಿಲ್ಲ. ಸೊ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೋದು. ನನಗೆ ಅಪ್ರೈಟ್ ಪೊಸಿಷನ್ ನನಗೆ ಇದೆ, ಅದೇ ಮೇಯ್ನ್. ನನಗೆ ಒಂದು ಇಷ್ಟ, ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಅಲ್ವಾ, ನನಗೆ ಅಪ್ರೈಟ್ ಪೊಸಿಷನ್ ಇರೋ ವೆಹಿಕಲ್ ಅಂದರೆ ತುಂಬ ಇಷ್ಟ. ರಾದರ್ ದೆನ್ ಇದು ಸ್ಪೋರ್ಟ್ಸ್ ಬೈಕಲ್ಲಿ ನಾವು ತೀರಾ ಬೆಂಡಾಗಿ ಓಡಿಸೋದಕ್ಕಿಂತ ಈ ಥರ ಕುತ್ಕೊಂಡು ಓಡಿಸೋದು ಇಷ್ಟ ನನಗೆ. ಅದಕ್ಕೆ ನನಗೆ BMW GS 1250 ಇದೆಯಲ್ಲ, ಅದು ತುಂಬ ಇಷ್ಟ ಗಾಡಿ ಅದು. ಸೊ ಅದೊಂದು ಮನಸ್ಸಲ್ಲಿದೆ ತಗೋಬೇಕು ಅಂತ, ನೋಡೋಣ ಯಾವಾಗ ಅದು ಬರುತ್ತೆ ಅಂತ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ, ಸಬ್ಸ್ಕ್ರಿಪ್ಷನ್ಸ್ ಚೆನ್ನಾಗಾಯಿತು ಅಂತ ಹೇಳಿದ್ರೆ, ನಿಮ್ಮ ಸಪೋರ್ಟ್ ಇದ್ದರೆ ನಾನು ಅದನ್ನು ತಗೋಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಚೆನ್ನಾಗಿದ್ರೆ ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕ್, ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೂ ಮೋಟಿವೇಶನ್ ಕೊಡುತ್ತೆ, ಇನ್ನೂ ತುಂಬ ವೀಡಿಯೋಸ್ ಮಾಡೋದಕ್ಕೆ. ಸೊ ಯಾವಾಗೆಲ್ಲ ನನಗೆ ಯಾವುದು ಕಂಟೆಂಟ್ ಅಂತ ಕಾಯೋದಿಲ್ಲ, ಯಾವುದಾದ್ರು ಹೊಸದಾಗಿ ಮಾಡಬೇಕು ಅನ್ನೋ ಒಂದು ಯೋಚನೆ ಇದೆ. ಸೊ ಅದಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಸುಮಾರು ಜನ ನಂತರ ಯೂಟ್ಯೂಬರ್ಸ್ ಇರ್ತಾರೆ, ಹೊಸ ವೀಡಿಯೋಸ್ ಹಾಕ್ತಿರ್ತಾರೆ. ಪ್ಲೀಸ್ ಅವ್ರಿಗೂ ಸಪೋರ್ಟ್ ಮಾಡಿ. ಯಾಕಂದರೆ ಸಬ್ಸ್ಕ್ರಿಪ್ಷನ್ ಮಾಡೋದಕ್ಕೆ ನಿಮ್ಗೇನು ಚಾರ್ಜಸ್ ಆಗಲ್ಲ. ಸೊ ಜಸ್ಟ್ ಒಂದು ಸಬ್ಸ್ಕ್ರಿಪ್ಷನ್ ಕ್ಯಾನ್ ಚೇಂಜ್ ಸಮ್ವನ್ಸ್ ಲೈಫ್. ಅವ್ರಿಗೊಂದು ಮೋಟಿವೇಶನ್ ಇರುತ್ತೆ, ಅವರು ಒಂದು ಏನೋ ಸಾಧನೆ ಯೂಟ್ಯೂಬಲ್ಲಿ ಮಾಡಬೇಕು, ಇಲ್ಲಾಂದರೆ ಸೋಷಿಯಲ್ ಮೀಡಿಯಾನಲ್ಲಿ ಮಾಡಬೇಕು ಅಂದರೆ ಅದು ತೀರಾ ಹೆಲ್ಪ್ಫುಲ್ ಇರುತ್ತೆ. ನಾನು ಅಷ್ಟೇ ಇಲ್ಲಿ ಎಲ್ಲರೂ ಅಷ್ಟೇ, ನಮ್ಮದು ಅವ್ರದ್ದು ಒಂದು ಐಡೆಂಟಿಟಿ ಇರಬೇಕು ಅನ್ನೋ ಒಂದು ಇದರಲ್ಲಿ ಬರ್ತಾರೆ. ಸೊ ನಂದು ಅಷ್ಟೇ, ನಂದು ಒಂದು ಐಡೆಂಟಿಟಿ ಇರಬೇಕು. ನಾವು ಯಾರು ಅಂತ ಸ್ವಲ್ಪ ಜನಕ್ಕೆ ಗೊತ್ತಾಗ, ಅಟ್ಲೀಸ್ಟ್ ನಮ್ಮ ಸರ್ಕಲ್ ಅಂತಲ್ಲ, ಸ್ವಲ್ಪ ನಮ್ಮ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಇಂಥವ್ರು ಇದ್ದಾನೆ ಅನ್ನೋದು ಒಂದು ಗೊತ್ತಾದ್ರೆ ಒಂದು ಐಡೆಂಟಿಟಿ ಅಲ್ವಾ. ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡ್ತಿರೋದು. ಏನಾದರೂ ಒಂದು ಮಾಡಬೇಕಲ್ಲ ಲೈಫಲ್ಲಿ, ಮೋಟಿವೇಶನಲ್ ಆಗಿ. ನನಗೆ ಈ ಬೈಕು ಅದಾದಮೇಲೆ ಕಾರು ಇದೆಲ್ಲ ಸ್ವಲ್ಪ ಕ್ರೇಜ್ ಇದೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಮೋಟೋ ಬ್ಲಾಗ್ ಅಂತ ಹೇಳ್ಬಿಟ್ಟು, ಆಮೇಲೆ ಆಟೋಮೊಬೈಲ್ ಅಂತ ಹೇಳಿ ನಾನು ವೀಡಿಯೋಸ್ ಮಾಡ್ತಿರೋದು. ಇನ್ನು ಬೇರೆಯವರು ಫುಡ್ ಬ್ಲಾಗ್ ಮಾಡ್ತಾರೆ, ಆ ಥರ ಈ ಥರ ಇದೆ. ಅದಕ್ಕೂ ಸಪೋರ್ಟ್ ಮಾಡಿ.
ನೀವು ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ ಎಸ್ ತುಂಬ ಒಳ್ಳೇದು, ಮಾಡಿ. ಇದರಲ್ಲಿ ಏನೋ ದುಡ್ಡು ಬರುತ್ತೆ ಮಾಡ್ಬೋದು ಅನ್ನೋದಲ್ಲ, ನಿಮಗೆ ಟ್ರಸ್ಟ್ ಬೋಸ್ಟ್ ಆಗುತ್ತೆ. ಯಾಕಂದರೆ ಸುಮಾರು ಜನ ಬಂದ್ಬಿಟ್ಟು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿರ್ತಾರೆ, ಬೇರೆ ಬೇರೆ ಉದ್ಯಮದಲ್ಲಿರ್ತಾರೆ. ಅವ್ರಿಗೆಲ್ಲರಿಗೂ ಏನಾಗುತ್ತೆ ಅಂದರೆ ಎವ್ರಿ ಡೇ ಟ್ರಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಈ ಥರ ಯಾವುದಾದ್ರು ಒಂದು ಮಾಡುವಾಗ ಏನಾಗುತ್ತೆ ಅಂದರೆ ನಿಮಗೆ ಹೊಸ ಹೊಸ ಐಡಿಯಾಸ್ ಬರುತ್ತೆ. ಅದಾದಮೇಲೆ ನಿಮಗೆ ಓನಾಗಿ ನೀವೇ ಏನಾದರೂ ಮಾಡೋದಕ್ಕೆ ಒಂದು ಮೋಟಿವೇಶನಲ್, ನಿಮ್ಮ ಸೆಲ್ಫ್ ಮೋಟಿವೇಶನಲ್ ಆಗಿರುತ್ತೆ ಇದು. ಇವತ್ತು ನಾನು ಯೂಟ್ಯೂಬ್ ಮಾಡ್ತಿರ್ಬೋದು, ಆಟೋಮೊಬೈಲ್ಸ್ ಅದೆಲ್ಲ ಮಾಡ್ತಿರ್ಬೋದು. ನಾಳೆ ಒಂದು ದಿವಸ ನಾನೇ ಹೊಸದಾಗಿ ಏನೋ ಒಂದು ಮಾಡೋದಕ್ಕೆ ನನಗೂ ಒಂದು ಐಡಿಯಾ ಬರುತ್ತೆ. ಯಾಕಂದರೆ ಸುಮಾರು ಜನ ಹತ್ರ ಇನ್ನೊಂದು ಯೂಟ್ಯೂಬ್ ಮಾಡುವಾಗ ನೀವೇನಾಗ್ತೀರ ಅಂದರೆ ಯು ಡೋಂಟ್ ಹೆಸಿಟೇಟ್ ಟು ಸ್ಪೀಕ್ ಟು ಅದರ್ಸ್. ಸ್ವಲ್ಪ ಜನಕ್ಕೆ ಅವರು ಇಂಟ್ರೋವರ್ಟ್ ಆಗಿರ್ತಾರೆ, ಅವ್ರು ಯಾರ ಹತ್ರನೂ ಮಾತಾಡಲ್ಲ, ಆ ಥರ ಇರುತ್ತೆ. ಬಟ್ ದೇ ವಾಂಟೆಡ್ ಟು ಕಮ್ ಔಟ್ ಫ್ರಮ್ ದಟ್. ಆ ಥರನೂ ಬರಬೇಕು ಅಂತ ಹೇಳಿದ್ರೂ ಅವರಿಗೆ ಜನ ಹತ್ರ ಬೆರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ದಿಸ್ ಆ್ಯಕ್ಚುಲಿ ಗಿವ್ಸ್ ಯು ಗುಡ್ ವೇ. ನೀವು ಬೇರೆಯವ್ರ ಹತ್ರ ಮಾತಾಡಬೇಕು, ಚೆನ್ನಾಗಿ ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡಬೇಕಂದ್ರೆ ಇದೊಂಥರ ಇದು. ಯಾಕಂದರೆ ನೀವು ಯಾರನ್ನು ಯೂಟ್ಯೂಬ್ ಮಾಡೋರು ನೋಡಿ, ತುಂಬ ಕ್ರೌಡ್ ಇದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಹೋಗ್ತಾರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಿರ್ತಾರೆ, ಕ್ಯಾಮ್ರಾ ಮುಂದೆ ಮಾತಾಡ್ತಿರ್ತಾರೆ, ಸರ್ಕಲಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅಂತ ಅವರು ಅದನ್ನ ಕೇರ್ ಮಾಡಲ್ಲ. ಯಾಕಂದರೆ ಅವರು ಕೆಲಸನೇ ಅದು. ಇವಾಗ ನಾನು ಅಷ್ಟೇ ಎಲ್ಲಾದ್ರು ಯೂಟ್ಯೂಬ್ ಮಾಡ್ತೀನಿ ಅಂದರೆ 4 ಜನ ಇದ್ದಾರೆ ಅಂದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನನ್ನ ವೀಡಿಯೋಸ್ ಏನಿದೆ ನಾನು ಹೇಳ್ತೀನಿ, ಮಾತಾಡ್ತೀನಿ. ಬೇರೆಯವ್ರ ಯಾರು ಇವನು ಬಂದು ಏನೋ ಮಾಡ್ತಾ ಇದ್ದಾನೆ, ಕ್ಯಾಮ್ರಾ ಮಾತಾಡ್ತಾ ಇದ್ದಾನೆ, ಹಂಗೆ ಹಿಂಗೆ ಅಂತ ಅನ್ಕೋಬೋದು. ಬಟ್ ಮಾರ್ಕ್ ಮೈ ವರ್ಡ್ಸ್, ನೀವು ಆ ಥರ ಮಾಡೋವಾಗ ಏನಾಗುತ್ತೆ ಅಂದರೆ, ಈಗ ನೀವೇನು ಕಾಲೇಜಲ್ಲಿ ಇರೋರಾಗಿರ್ಬೋದು, ಈಗೆಲ್ಲ ಯಂಗ್ಸ್ಟರ್ಸ್ ತುಂಬ ಜನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಾರೆ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿದ್ದಾರೆ. ಸೊ ಏನಾದರೂ ಸ್ಪೀಚ್ ಕೊಡಬೇಕು, ಇಲ್ಲಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ಮೀಟಿಂಗ್ಸಲ್ಲಾಗಿರ್ಬೋದು, ನಿಮ್ಮ ಕಾಲೇಜು ಮೀಟ್ಸಲ್ಲಾಗಿರ್ಬೋದು, ಸೆಮಿನಾರ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ನಿಮಗೆ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದಕ್ಕೆ ಇಟ್ ವಿಲ್ ಗಿವ್ ಯು ಅ ಪಂಪ್ ಅಂತ ಹೇಳ್ಬೋದು. ನಿಮಗೆ ಅದು ಒಳ್ಳೆ ಅನುಭವ ಇರುತ್ತೆ. ಆ ಒಂದು ಹ್ಯಾಬಿಟ್ ಏನಿರುತ್ತಲ್ವ ಮಾತಾಡೋದು ಎಲ್ಲರ ಮುಂದೆನೂ, ಅದು ನೀವು ಕಲ್ತ್ಬಿಡ್ತೀರ. ಹಂಗೆ ಎಷ್ಟು ಜನ ಹತ್ರ ನೀವು ಬೆರೆಯೋಕ್ಕಾಗುತ್ತೋ ಅಷ್ಟು ಜನ ಹತ್ರ ನೀವು ಬೆರ್ತಾಗ ಏನಾಗುತ್ತೆ ಅಂದರೆ, ದ ಮೋರ್ ಗುಡ್ ಫ್ರೆಂಡ್ಸ್ ಯು ಮೇಕ್ ಆ್ಯಂಡ್ ಮೋರ್ ಯು ಬಿಕಮ್. ಒಳ್ಳೆ ಫ್ರೆಂಡ್ಸನ್ನ ನೀವು ಮಾತಾಡೋದು ಅವರಿಂದ. ನಾನು ನೋಡಿ, ಲಾಸ್ಟ್ ನಾನು ರೈಡ್ ಹೋದಾಗ ರೈಡರ್ಸ್ ಆರ್ಮಿ, ಆಮೇಲೆ F-77 ಈ ಥರ ಒಂದು ಗ್ರೂಪ್ ಜೊತೆ ನಾನು ರೈಡ್ ಮಾಡಿದ್ದೆ, ನೈಟ್ ರೈಡ್. ಆವಾಗ ನಾನು ಕಂಪ್ಲೀಟ್ಲಿ ಅವ್ರ ಜೊತೆ ನಾನು ತುಂಬ ಏನಾಗಿತ್ತು, ಇಂಟ್ರಾಕ್ಷನ್ ಮಾಡಿದೆ, ಅವ್ರ ಹತ್ರ ಕಾನ್ವರ್ಸೇಷನ್ ಬೆಳೀತು. ಹೇಳ್ಬೇಕಂದ್ರೆ ಎಲ್ಲರೂ ನಮ್ಮ ಥರ ಇರಲ್ಲ. ಸೊ ಆಲ್ ಆರ್ ನಾಟ್ ಇಂಟ್ರೋವರ್ಟ್ಸ್. ಅವರೊಂದು ಬಾರ್ಡರ್ ಹಾಕೊಂಡು ಇರಲ್ಲ. ಅವರು ಎಲ್ಲರತ್ರ ಅವರು ಬೆರೀತಾರೆ. ಹಂಗೆ ಬೆರ್ತಾಗ ಏನಾಗುತ್ತೆ, ತುಂಬ ಇನ್ಫಾರ್ಮೇಷನ್ ಚೇಂಜ್ ಆಗುತ್ತೆ. ಆ್ಯಂಡ್ ನಿಮಗೆ ಬೇಕಾಗಿರೋ ಯಾವುದೇ ಒಂದು ಹೇಳೋಕ್ಕಾಗಲ್ಲ. ನಿಮ್ಮ 10 ಜನದಲ್ಲಿ ಯಾರೋ ಒಬ್ಬರು ನಿಮಗೆ ಬೇಕಾಗಿರೋ ಅಂಥದ್ದು ನೀವು ಕೊಡೋ ಅಂಥವ್ರು ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನೀವೊಂದು ಬಿಸ್ನೆಸ್ ಐಡಿಯಾ ನೀವು ಹುಡುಕ್ತಿದ್ದೀರಾ, ಇಲ್ಲಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ಗೆ ಹುಡುಕ್ತಿದ್ದೀರಾ, ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲೋ ಒಂದು ಜಾಗದಲ್ಲಿ ಏನಾಗಿರುತ್ತೆ, ಎಲ್ಲೋ ಒಂದು ಜಾಗದಲ್ಲಿ ಹೋಲ್ಡ್ ಆಗಿರುತ್ತೆ. ಹೋಲ್ಡ್ ಅಂತ ಹೇಳಿದ್ರೆ ನೀವೆಲ್ಲೋ ಒಂದು ಜಾಗದಲ್ಲಿ ಸ್ಟಕ್ ಆಗಿರ್ತೀರಾ ಅಂದರೆ, ಅದನ್ನ ಏನು ಮಾಡ್ತಾರೆ ಅಂದರೆ, ಬೇರೆಯವರು ಯಾರಾದರೂ ನಿಮಗೆ ಆ ಮಾತಲ್ಲಿ ನೀವು ಕಾನ್ವರ್ಸೇಷನ್ ಬೇರೆಯವ್ರ ಹತ್ರ ಮಾಡುವಾಗ ಆ ಕಾನ್ವರ್ಸೇಷನ್ ಸಡನ್ನಾಗಿ ನಿಮ್ಗೆ ಸ್ಟ್ರೈಕ್ ಆಗ್ಬೋದು. ನೀವೆಲ್ಲೋ ಸ್ಟಕ್ ಆಗಿರೋರು ಅದಕ್ಕೆ ಒಂದು ಆನ್ಸರ್ ಆಗಲಿ, ಅದಕ್ಕೊಂದು ರಿಲೀಫ್ ಆಗಿ ಸಿಗ್ಬೋದು. ಸೊ ಸುಮಾರು ಜನ ಹತ್ರ ಬೆರೆಯುವಾಗ ಯು ವಿಲ್ ಬಿಕಮ್ ಬೆಟರ್ ಪರ್ಸನ್. ಅದಕ್ಕೆ ಹೇಳೋದು, ಯೂಟ್ಯೂಬೇ ಸ್ಟಾರ್ಟ್ ಮಾಡಬೇಕು ಅಂತಿಲ್ಲ. ನೀವು 4 ಕಡೆ ಹೋಗಿ 4 ಜನ ಹತ್ರ ಮಾತಾಡಿ. ಅದರಿಂದ ನಿಮಗೆ 4 ವಿಷಯಗಳು ಗೊತ್ತಾಗುತ್ತೆ, 4 ಕೆಲಸಗಳು ಮಾಡ್ಬೋದು, ನ್ಯೂ ಐಡಿಯಾಸ್, ಕೆರಿಯರ್ ಗೊತ್ತಿರುತ್ತೆ. ಅದಾದ್ಮೇಲೆ ಯಾರಾದ್ರೂ ಕೆಲಸ ಹುಡುಕ್ತಿದ್ರು ಅಷ್ಟೇ, ನೀವು 4 ಜನ ಹತ್ರ ಮಾತಾಡೋದು, ಯು ಡೋಂಟ್ ನೋ ಯಾರು ಎಲ್ಲಿ ಯಾವ ಪೊಸಿಷನಲ್ಲಿ ಇರ್ತಾರೆ ಅಂತ. ಆ್ಯಂಡ್ ಐ ನೆವರ್ ನೋ, ನಾನು ಓದೋ ಗ್ರೂಪಲ್ಲಿ ಯಾರು ಯಾವ ಪೊಸಿಷನ್ ಇದೆ ಅಂತ ಗೊತ್ತಿಲ್ಲ. ನಾಳೆ ಒಂದು ದಿವಸ ನನಗೆ ಯಾವುದಾದ್ರು ಕೆಲಸದಲ್ಲಿ ಹೆಲ್ಪ್ ಬೇಕು, ಅದು ಬೇಕು ಅದನ್ನು ಇಮಿಡಿಯೇಟ್ ಆಗಿ ಕೂಡ ಐ ಕ್ಯಾನ್ ಕಾಂಟ್ಯಾಕ್ಟ್ ದಮ್. ಯಾಕಂದರೆ ಅವರು ಅದರಲ್ಲೂ ಇರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದು, ಎಲ್ಲರ ಹತ್ರನೂ ಬೆರೀಬೇಕು. ವಿಚ್ ಈವನ್ ಐ ವಾಸ್ ಅ ಪರ್ಸನ್. ನಾನು ಯಾರ ಹತ್ರ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ. ಐ ಹ್ಯಾವ್ ವೆರಿ ಲಿಮಿಟೆಡ್ ಫ್ರೆಂಡ್ಸ್. ಬಟ್ ಈಗ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಟ್ರೈಂಗ್ ಟು ಗ್ಯಾದರ್ ಮೆನಿ ಫ್ರೆಂಡ್ಸ್, ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್. ಈ ಥರ ಮಾಡ್ತಾ ಇದ್ದೀನಿ. ಓಕೆ, ಜಾವಾ ಬಂದಾಯಿತು. ಸೊ ಫಸ್ಟ್ ಏನಾಗಿತ್ತು ಅಂದರೆ ಜಾವಾ SD ಮಾತ್ರ ಇತ್ತು. ಇವಾಗ ನೋಡಿ, ಜಾವಾ BSA ಆ್ಯಂಡ್ SD
ಇದೆಲ್ಲನೂ ಆಗಿದೆ. ಸೊ BS ಇವ್ರ ಕಡೆಯಿಂದನೇ ಈಗ ಸೇಲ್ ಆಗುತ್ತೆ ಅನಿಸುತ್ತೆ. ಲೆಟ್ ಮಿ ಚೆಕ್ ಆ್ಯಂಡ್ ಅಪ್ಡೇಟ್ ಯು. ನಾವು ಸರ್ವಿಸ್ ಹತ್ರ ಬಂದಾಯಿತು. ಆಲ್ಮೋಸ್ಟ್ ತುಂಬ ಗಾಡಿಗಳಿದೆ ಅನಿಸುತ್ತೆ. ನೋಡೋಣ ರೀ, ಸರ್ವಿಸ್ ಮ್ಯಾನೇಜರ್ ಹತ್ರ ಕೇಳಿ ನೋಡೋಣ. ನೋಡಿ, ಇದು ಹೊಸ ಮಾಡಲು. ಆ್ಯಕ್ಚುಲಿ ವೈಟ್ ಕಲರ್ ಬಂದಿದೆ. ನ್ಯೂ ಅಡ್ವೆಂಚರ್ ಅಂತ ಹೇಳಿದ್ರಲ್ವ, ಇದೆ ಅದು. ಚೆನ್ನಾಗಿದೆ. ನಂದು ಆ ಗಾಡಿ ಇದೆ ಅಲ್ವಾ, ಜಸ್ಟ್ ಏನಂತ ಹೇಳಿದ್ರೆ ಕಲರ್ ಡಿಫರೆಂಟ್ ಆಗಿದೆ, ಬೇರೆ ಏನು ಅಷ್ಟೊಂದು ಚೇಂಜಸ್ ಏನಿಲ್ಲ. ಬಟ್ ಕಲರ್ ಚೆನ್ನಾಗಿದೆ, ವೈಟ್ ಕಲರ್. ಇದು ಬ್ಲ್ಯಾಕ್ ವಿತ್ ವೈಟ್ ಇದೆ, ಒಂದು ಸಿಲ್ವರ್ ಗ್ರೇ ಇದೆ. ಬಟ್ ಆದರೆ ಇದರಲ್ಲಿ ಇನ್ನೊಂದು ವೈಟ್ ಇದೆ. ಕಂಪ್ಲೀಟ್ ಟ್ಯಾಂಕ್ ಮಾತ್ರ, ಈ ಪರ್ಟಿಕ್ಯುಲರ್ ಟ್ಯಾಂಕ್ ಫುಲ್ಲಾಗಿ ವೈಟ್ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಬ್ಲ್ಯಾಕ್ ವಿತ್ ವೈಟ್ ಆ್ಯಂಡ್ ಫುಲ್ ವೈಟ್ ಇದೆ. ಪ್ಲಸ್ ಬೇರೆ ಹೊಸದು ಇದಾವೆ. ಇದು ಬ್ಲ್ಯಾಕು, ಹೊಸದು ಇದೆ, ತೋರಿಸ್ತೀನಿ ರೀ. ನೋಡಿ, ಈ ಥರ ಇದೆ. ಅದು ಈ ಥರ ಬರುತ್ತೆ. ಸೇಮ್ ಹೊರಗಡೆ ಏನಿದೆಯಲ್ಲ ಅದೇನೇ ಇದನ್ನು ಕಾಂಬಿನೇಷನ್ನು. ವೈಟ್ ಇರೋದಿಲ್ಲ ಇಲ್ಲಿ. ಇದು ಹೊಸ ಮಾಡಲ್ 42. ಈವನ್ ಇದನ್ನು ಅಷ್ಟೇ ಕಲರ್ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಬೇರೆ ಸ್ಪೆಕ್ಸು ಡೈಮೆನ್ಷನ್ಸ್ ಎಲ್ಲ ಸೇಮ್ ಇದೆ, ಚೇಂಜಸ್ ಏನೂ ಇಲ್ಲ. ಇದೊಂದು ಬ್ಲೂ ಕಲರ್, ಅದು ಕಂಪ್ಲೀಟ್ಲಿ ಇದು 42. ಇವೆಲ್ಲ ಚೇಂಜ್, ಇದು ಇವೆರಡು ಬೇರೆ. ಆ್ಯಕ್ಚುಲಿ ಇದು ರೋಸ್ಟರ್ ಇಲ್ಲ. ಓಕೆ, ಇದು ಬೇಸಿಕ್ ಮಾಡಲ್ಸು 42 ಅಲ್ಲಿ. ಇವೆಲ್ಲ ಹೈ ಎಂಡ್ ಮಾಡಲ್ಸ್ 42 ಅಲ್ಲಿ. ಸೊ ಸ್ಲೈಟ್ಲಿ ಪ್ರೈಸ್ ಚೇಂಜಸ್ ಇರುತ್ತೆ ಇದರಲ್ಲಿ, ನೋಡಬೇಕು ಅಂದರೆ. ಬಟ್ ಇವಾಗ ಲೇಟೆಸ್ಟಾಗಿ ಬಂದಿರೋದಂದರೆ ಇಲ್ಲಿದೆಯಲ್ಲ, ಇಲ್ಲಿ ನೋಡಿ ಪೋಸ್ಟರ್ ಏನಿದೆಯಲ್ವಾ, ಇದು ಲೇಟೆಸ್ಟಾಗಿ ಬಂದಿರೋದು. ಇದರಲ್ಲಿ ಆ್ಯಕ್ಚುಲಿ ಗ್ರಿಲ್ಲೆಲ್ಲ ಬರುತ್ತೆ ನೋಡಿ, ಈ ಗ್ರಿಲ್ಲೆಲ್ಲ ಬರುತ್ತೆ ಅದರಲ್ಲಿ. ಬಟ್ ಇದಕ್ಕೆ ಅದನ್ನು ಗ್ರಿಲ್ ಹಾಕಿಲ್ಲ, ಯಾಕಂದರೆ ಅದು ಇಟ್ ಕನ್ಸಿಡರ್ ಅನ್ ಆಕ್ಸೆಸರಿ. ನೀವು ಅದು ಆಕ್ಸೆಸರಿಯಾಗಿ ಹಾಕ್ಸ್ಕೋಬೇಕಾಗುತ್ತೆ ಗ್ರಿಲ್ಲೆಲ್ಲ. ಇದಕ್ಕೆ ಮುಂಚೆ ಒಂದು ವರ್ಷನ್, ಈ ವರ್ಷನ್ ಏನು ಬಂದಿತ್ತಲ್ಲ, ರನ್ ವರ್ಷನ್ ಬಂದಿತ್ತಲ್ಲ, ಅದು ಆದಮೇಲೆ 2022 ನಾನು ಅದು ಪರ್ಚೇಸ್ ಮಾಡಿದಾಗ ನನಗೆ ಯಾವುದೂ ಆಕ್ಸೆಸರೀಸ್ ಫ್ರೀ ಬಂದಿರಲಿಲ್ಲ. ಬಟ್ ಅದೇ 23ನಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಕಂಪ್ಲೀಟ್ ಸೆಟ್ ನೋಡಿ, ಅದು ಗ್ರಿಲ್ ಏನಿದೆ, ಆ ಗ್ರಿಲ್ಲು ಪ್ಲಸ್ಸು ಜೆರಿ ಕ್ಯಾನ್ಸ್, ಅದಾದಮೇಲೆ ಈ ಹ್ಯಾಂಡಲ್ ಗಾರ್ಡ್, ನಕಲ್ ಗಾರ್ಡ್ಸ್ ಏನಿದೆಯಲ್ಲ, ಇದೆಲ್ಲ ಫ್ರೀಯಾಗಿ ಕೊಟ್ಟಿದ್ರು ವಿತೌಟ್ ಎನಿ ಚಾರ್ಜಸ್. ಆಕ್ಸೆಸರಿ ಫ್ರೀಯಾಗಿ ಕೊಟ್ಟಿದ್ರು, ಅದ್ರ ಜೊತೆನೇ ಬಂದೋದು. ಅಂದರೆ ಜಸ್ಟ್ ಕಾಂಬಿನೇಷನ್ ಕ್ಲಬ್ ಟುಗೆದರ್ ಎಲ್ಲನೂ ಬರೋದು. ಬಟ್ ನಾನು ಬಂದಾಗ ಅದು ನಾನು ಎಕ್ಸ್ಟ್ರಾ ಆಕ್ಸೆಸರಿಯಾಗಿ ಹಾಕ್ಸ್ಕೊಂಡೆ ನಾನು ಇದೆಲ್ಲನೂ. ಇದು ಒಂದು ಮಾತ್ರ ಇದ್ರ ಜೊತೆನೇ ಬರುತ್ತೆ ಅನಿಸುತ್ತೆ. ಬಟ್ ನಾನು ತೊಗೊಂಡಾಗ ಇದೆಲ್ಲನೂ ಜೊತೆಗೆ ಬಂದಿತ್ತು. ಬಟ್ ಚಾರ್ಜಸ್ಸು ಇದಕ್ಕೂ ಚಾರ್ಜ್ ಮಾಡ್ತಾರೆ. ಇದು ಮಾತ್ರನೇ, ಇದಲ್ಲ, ಇದು ಕಮ್ಸ್ ವಿತ್ ಬೈಕ್. ಬಟ್ ಇವೆಲ್ಲ ಚಾರ್ಜಸ್ ಏನಿಲ್ಲಿ ಗ್ರಿಲ್ ಏನು ಬರುತ್ತಲ್ಲ, ಅದು ಚಾರ್ಜ್ ಇದೆ ಇವಾಗ. ನೋಡಿ, ಇದು BSA ಹೇಳಿದ್ನಲ್ವ, BSA ತೋರಿಸ್ತೇನೆ ಅಂತ. ಇದು BSA ಬಂದಿರೋ ಗಾಡಿ ಇವಾಗ. ನಥಿಂಗ್ ಚೇಂಜಸ್. ಅಂದರೆ ಓಲ್ಡ್ BSA ಹೆಂಗಿದೆಯಲ್ವ ನೋಡಿ, ಇಲ್ಲಿ ಇದು ಹಾಕಿದ್ದಾರೆ. ಓಲ್ಡ್ BSA ಹೆಂಗಿದೆ, ಸೇಮ್ ರೆಟ್ರೋ ಸ್ಟೈಲಲ್ಲೇ ಮಾಡಿದ್ದಾರೆ ಇದನ್ನು. ಬಟ್ ಇವಾಗ ಲೇಟೆಸ್ಟಾಗಿ ಕೂತ್ಕೊಳ್ಳೋದಕ್ಕೆ ಆ ಫ್ಲ್ಯಾಟ್ ಸೀಟು ಅದೆಲ್ಲ ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇ, ಬೇರೆ ಏನು ಜಾಸ್ತಿ ಕಾಸ್ಮೆಟಿಕ್ಸ್ ಚೇಂಜಸ್ ಏನಿಲ್ಲ. ಬಟ್ ಕಲರ್ ಸಖತ್ತಾಗಿದೆ, ಕ್ರೋಮ್ ವಿತ್ ಸಿಲ್ವರ್ ಗ್ರೇ ಕಲರು. ಸೊ ನೀವು ರೋಡಲ್ಲಿ ಹೋದರೆ ಒಂದು ಅಟೆನ್ಷನ್ ಸಿಕ್ಕುತ್ತೆ ಈ ಗಾಡಿಯಲ್ಲಿ. ಏನು ಮಾಡೋರು, ನೀವು ಟೈರ್ ಸೈಜ್ ನೋಡಿದ್ರೆ ಟೈರ್ ಇಸ್ ಬಿಗ್, ದೊಡ್ಡದಿದೆ ಟೈರ್. ದ ಡೈಮೆನ್ಷನ್ ಆಫ್ ಅ ಟೈರ್ ಇಸ್ 90/100 ಇದೆ. ನೋಡಿ ಅಷ್ಟೇ, ನೋಡಿ ಗುಡ್. ಇದು ಕಂಪ್ಲೀಟ್ಲಿ ಬ್ಲ್ಯಾಕ್, ಚೆನ್ನಾಗಿದೆ. ಐ ಮೀನ್ ಒಂದು ಸೂಪರ್ ಬೈಕು ಓಡಿಸೋ ಒಂದು ಫೀಲ್ ಇರುತ್ತೆ ಇದರಲ್ಲಿ, ನೀವು BSA ಯೂಸ್ ಮಾಡಿದಾಗ.
ನೋಡಿ ಆ ಬ್ಯಾಡ್ಜ್ ಇದೆ, BSA ಬ್ಯಾಡ್ಜು ಆ್ಯಂಡ್ ರೇಡಿಯೇಟರ್ ಗಾರ್ಡ್. ಸೊ ರೇಡಿಯೇಟರ್ಸ್ ಇದೆ. ಇದು 650cc ಅನ್ಸುತ್ತೆ ನನಗೆ ಗೊತ್ತಿರೋದು. ಗೋಲ್ಡ್ ಸ್ಟಾರ್ ಆ್ಯಂಡ್ ಅದಿದು 650cc ಅನ್ಸುತ್ತೆ. ನಾರ್ಮಲ್ ಸ್ಕ್ರಾಮ್ಲರ್. ನಾನು ಅಡ್ವೆಂಚರ್ಗಿಂತ ಸ್ಕ್ರಾಮ್ಲರ್ಗೆ ಹೋಗ್ಬೇಕು ಅಂದ್ಕೊಂಡೆ, ಬಟ್ ನಾನು ಟೆಸ್ಟ್ ಡ್ರೈವ್ ಮಾಡಿದಾಗ ನನಗೆ ಸ್ಕ್ರಾಮ್ಲರ್ಗಿಂತ ಅಡ್ವೆಂಚರ್ ಸ್ವಲ್ಪ ಇದಾಗಿತ್ತು, ಓಡಿಸೋದಕ್ಕೆ ಕಂಫರ್ಟಬಲ್ ಆಗಿತ್ತು. ದಿಸ್ ಇಸ್ ಓನ್ಲಿ ಫಾರ್ ಸಿಟಿ ರೈಡ್ಸ್, ಬಟ್ ಅದು ನೀವು ಆಫ್ ರೈಡ್ ಹೊಡಿಬೋದು, ಲಾಂಗ್ ರೈಡ್ ಹೊಡಿಬೋದು, ನೀವು ಮಲ್ಟಿಪಲ್ ರೂಟ್ಸಿಗೆ ಅದಾಗುತ್ತೆ. ಬಟ್ ಸ್ಕ್ರಾಮ್ಲರ್ ಇಸ್ ಓನ್ಲಿ ಮೆಂಟ್ ಟು ಹೈವೇ ಆ್ಯಂಡ್ ಸಿಟಿ. ಆ್ಯಂಡ್ ಸಿಟಿನಲ್ಲೂ ಅಷ್ಟೇ ಸ್ಕ್ರಾಮ್ಲರ್ ನೀವು ಅಷ್ಟಾಗಿ ರೇವ್ ಮಾಡೋಕ್ಕಾಗಲ್ಲ. These are the bike that is dedicatedly for cities and highways. ನಿಮಗೆ ಗೊತ್ತು, ತುಂಬ ಹೊತ್ತು ಲಾಂಗ್ ಡ್ರೈವ್ ಮಾಡಿದ್ರೆ ಏನು ಬ್ಯಾಕ್ ಪೇನ್ ಆ ಥರ ಏನೂ ಬರಲ್ಲ. ಕೈಂಡ್ ಆಫ್ ನೀವು ಬಜಾಜ್ ಎಂಟೈಸರ್ ಇತ್ತಲ್ವ, ಆ ಥರ ಒಂದು ಇದು. ಸೊ ಸಿಟ್ಟಿಂಗ್ ಪೊಸಿಷನ್ ಚೆನ್ನಾಗಿರುತ್ತೆ. ಸೊ ಲಾಂಗ್ ರೈಡ್ ಹೋಗೋದಕ್ಕೆ ಈಸಿ ಇರುತ್ತೆ. ವಿತೌಟ್ ನೀ ಸ್ಟ್ರೈನ್ ನೀವು ಹೋಗ್ಬೋದು ಅಷ್ಟೇ. ಇದು ಜಾವಾ ಸೇಮ್, ನೀವು ಸ್ಪೆಕ್ ನೋಡಿದ್ರೆ ಎಲ್ಲ ಸೇಮ್ ಅದೇ ಇರುತ್ತೆ. BSA ಆಮೇಲೆ ಇದೆಲ್ಲ ಅದ್ರ ವೀಲ್ ಸೈಜ್ ಬಂದ್ಬಿಟ್ಟು ಸೇಮ್. ಇದ್ರ ವೀಲ್ ಸೈಜ್ ಆಗಿರಲಿ, BSA ವೀಲ್ ಸೈಜ್ ಆಗಿರಲಿ ಸೇಮ್ ಇದೆ. ಆ್ಯಂಡ್ ದಿಸ್ ಕಮ್ಸ್ ವಿತ್ ಅಲಾಯ್ ವೀಲ್ಸ್, ದಟ್ ಇಸ್ ಅ ಸ್ಪೋಕ್ ವೀಲ್. ಅದೊಂದು ಡಿಸ್ಅಡ್ವಾಂಟೇಜ್. ಸ್ಪೋಕ್ ವೀಲಲ್ಲಿ ಏನಾಗುತ್ತಂದರೆ ಇದಿಲ್ಲ, ಏನು ಟ್ಯೂಬ್ಲೆಸ್ ಟೈರ್ಸ್ ಇರಲ್ಲ ಸ್ಪೋಕ್ ವೀಲಲ್ಲಿ. ಅದು ಸ್ವಲ್ಪ ಪ್ರಾಬ್ಲಮ್. ಸ್ಪೋಕ್ ವೀಲ್ ಟ್ಯೂಬ್ಲೆಸ್ ಟೈರ್ಸ್ ಈಗ ಬರ್ತಿಲ್ಲ, ಟ್ಯೂಬ್ ಟೈರ್ಸೇ ಬರ್ತಿದೆ. ಒನ್ಸ್ ಪಂಚರ್ ಆಯಿತು ಅಂದರೆ ತೀರಾ ಪ್ರಾಬ್ಲಮ್ ಆಗುತ್ತೆ, ನಾವು ತೀರಾ ಓಡಾಡೋದು ಕಷ್ಟ ಆಗಿಬಿಡುತ್ತೆ. ಆ್ಯಂಡ್ ನಾನು ಇವಾಗ ಸರ್ವಿಸ್ ಕೊಟ್ಟಿರೋ ಜಾಗ ಹೇಳಿದ್ನಲ್ಲ, ಇಸ್ ವೈಟ್ಫೀಲ್ಡ್ ಜಾವಾ. ಈವ್ನಿಂಗ್ ಕೊಡ್ತೀನಿ ಅಂದಿದ್ದಾರೆ ಸರ್ವಿಸ್ಸು. ಸೊ ವೆಹಿಕಲ್ ಆಲ್ರೆಡಿ ಹೊರಗಡೆ ಹಾಕಿದ್ದಾರೆ ಅಂದ್ಕೊಡ್ತೀನಿ. ಹಾಂ, ವೆಹಿಕಲ್ ಆಲ್ರೆಡಿ ಒಳಗಡೆ ಇದೆ. ಸೊ ವಾಶ್ಗೆ ವೆಯ್ಟ್ ಮಾಡ್ತಿದ್ದಾರೆ ನೋಡಿ, ಅಲ್ಲಿದೆ ವೆಹಿಕಲ್. ಸೊ ಒನ್ಸ್ ಆಗುತ್ತೆ. ಈಗ ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ, ಇಲ್ಲಾಂದರೆ ನಾನು ತೋರಿಸ್ತಿದ್ದೆ. ಒನ್ಸ್ ವೆಹಿಕಲ್ ರೆಡಿ ಆಗಿದ ತಕ್ಷಣ ಕಾಲ್ ಮಾಡ್ತಾರೆ ನಮಗೆ, ನಾವು ಬರೋಣ. ಓಕೆನಾ? ಶೋರೂಮಿಂದ ಕಾಲ್ ಬಂದಿದೆ. ಸೊ ಹೊರಟಿದ್ದೀನಿ, ವೆಹಿಕಲ್ ರೆಡಿ ಆಗಿದೆ ಅಂತ, ಸರ್ವಿಸ್ ಆಗಿದೆ ಅಂತ. ಸೊ ಹೊರಟಿದ್ದೀನಿ, ಬನ್ನಿ ಶೋರೂಮ್ ಹತ್ರ ಹೋಗಿ ವೆಹಿಕಲ್ನ ನೋಡೋಣ. ಎಲ್ಲ ಆಯಿತು, ಸರ್ವಿಸ್ ಎಲ್ಲ ಆಗಿದೆ. ಈಗ ಟೆಸ್ಟ್ ಡ್ರೈವ್ ಹೋಗಿದ್ದೆ, ಎಲ್ಲ ಓಕೆ, ಎವ್ರಿಥಿಂಗ್ ಇಸ್ ಫೈನ್. ಅಂತ ಮೇಜರ್ ಸರ್ವಿಸ್ ಅಂತ ಏನೂ ಇರಲಿಲ್ಲ. ಜಸ್ಟ್ ಆಯಿಲ್ ಫಿಲ್ಟರ್ಸ್ ಆಮೇಲೆ ಹೇರ್ ಫಿಲ್ಟರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಬೇಸಿಕ್ ಆಯಿಲ್ ಸರ್ವಿಸ್ ಏನಿದೆಯಲ್ವ, ಆಯಿಲ್ ಚೇಂಜ್ ಮಾಡೋದು ಅದು ಇದು ಅಷ್ಟೇ, ಬೇರೆ ಏನಿಲ್ಲ. ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವ್ರದ್ದು ಸ್ವಲ್ಪ ಕಾಸ್ಟ್ಲಿ ಸರ್ವಿಸ್. ನೋಡೋಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಇದೆ ಇವ್ರದ್ದು. ಏನಕ್ಕೆ ಕಾಸ್ಟ್ಲಿ ಅಂತೇನಂದರೆ, ಅವರು ಜಸ್ಟ್ ಏನಾಗಿದೆ ಅಂದರೆ, ಈಗ ನಾನು ಸರ್ವಿಸಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ, ಒಂದು 6-7 ಮೇಜರ್ ಪಾರ್ಟ್ಸು ಅಷ್ಟೇ. ಮೇಜರ್ ಪಾರ್ಟ್ಸ್ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ, ಅದಾದಮೇಲೆ ಹೇರ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ, ಆ್ಯಂಡ್ ಆಯಿಲ್ ಅಸೆಂಬ್ಲಿ ಇದು ಸೀಲಿಂಗ್ ಚೇಂಜ್ ಆಗಿದೆ. ಸೀಲಿಂಗ್ ಅಂತಂದರೆ ಗ್ರೀನ್ ಕಲರ್ ಪೇಪರ್ ಥರ ಬರುತ್ತೆ, ಎರಡು ಕ್ಯಾಪಿಗೆ ಮಧ್ಯದಲ್ಲಿ ಬರೋಂಥದ್ದು ಅದು. ಅದಾದಮೇಲೆ ಆಯಿಲ್, ಇಷ್ಟೇ ಮೇಜರಾಗಿ ಆಗಿರೋದು. ಇನ್ನು ಮಿಕ್ಕಿದ್ದೆಲ್ಲ ಕಾಸ್ಮೆಟಿಕ್ಸ್ಗೆ ಭಯಂಕರ ದುಡ್ಡು ಹಾಕ್ತಾರೆ. ಇಲ್ಲಿ ಚೈನ್ ಲೂಬ್ ಮಾಡಿದ್ದಾರೆ, ಮೋಟೋಲ್ದು ಚೈನ್ ಲೂಬು, ಚೈನ್ ಕ್ಲೀನ್ ಅಂತ ಹಾಕಿದ್ದಾರೆ. ಸೊ ಬರೀ ಚೈನ್ ಲೂಬು, ಚೈನ್ ಕ್ಲೀನಿಂಗೇ 300 ರೂಪಾಯಿ. ನೀವು ಆನ್ಲೈನಲ್ಲಿ ಮೋಟೋಲ್ದು ಚೈನ್ ಲೂಬು, ಚೈನ್ ಕ್ಲೀನು C1 C2 ಅಂತ ಇದೆಯಲ್ವಾ, ಏನು ಕಾಂಬೋ, ಅದನ್ನೇ ನಿಮ್ಗೊಂದು 450 ರೂಪಾಯಿ ಸಿಕ್ಬಿಡುತ್ತೆ. ಅದು ನೀವು ಆರಾಮಾಗಿ ಒಂದು 20 ಟೈಮ್ಸ್ವರೆಗೂ ಯೂಸ್ ಮಾಡ್ಬೋದು.
ಲೂಬ್ ಕ್ಲೀನ್ ಮಾಡೋದು ಬಂದ್ಬಿಟ್ಟು ಸ್ವಲ್ಪ ಯೂಸೇಜ್ ಜಾಸ್ತಿ ಆಗುತ್ತೆ. ಬಟ್ ಲೂಬ್ ಏನಿದೆಯಲ್ವಾ ಅದು ಅಟ್ಲೀಸ್ಟ್ ಒಂದು 20 ಟೈಮ್ಸ್ ಆದ್ರೂ ಬರುತ್ತೆ ನಿಮಗೆ. ಇಲ್ಲಿ ಏನಂತ ಹೇಳಿದ್ರೆ ಕಾಸ್ಟ್ಲಿ ಅದು ಅಷ್ಟಿರೋಗಿದ್ರೂ ಒಂದು ಟೈಮ್ ಯೂಸ್ ಮಾಡೋದಕ್ಕೆ 150 ml ಅಂತ ಚಾರ್ಜ್ ಮಾಡಿದ್ದಾರೆ. 150 ml ಏನಾದರೂ ನೀವು ಚೈನಿಗೆ ಹೊಡೆದ್ಬಿಟ್ರೆ ಅಷ್ಟೇ. ಈ 150 ml ಚೈನ್ ಕ್ಲೀನಿಗೆ ಏನು ಹಾಕ್ತಾರಲ್ವಾ, ಓಕೆ ಅದು ಅಂಡರ್ಸ್ಟ್ಯಾಂಡಬಲ್. ಯಾಕಂದರೆ ಚೈನ್ ತೀರಾ ಗಲೀಜಿರುತ್ತೆ, ಯಾಕಂದರೆ ಅದರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಸೇರ್ಕೊಂಡಿರುತ್ತೆ. ಅದಕ್ಕೋಸ್ಕರ ಅವ್ರು ಕ್ಲೀನ್ ಮಾಡೋದಕ್ಕೆ ಅದನ್ನ ಸ್ಪ್ರೇ ಮಾಡಲೇಬೇಕಾಗುತ್ತೆ ಅಂತ ಹೇಳ್ಬೋದು. ಬಟ್ ಚೈನ್ ಲೂಬ್ ಬಂದ್ಬಿಟ್ಟು 150 ml ಏನಾದ್ರು ಹಾಕ್ಬಿಟ್ರೆ ತೀರಾ ಚೈನು ಹಾಳಾಗ್ಬಿಡುತ್ತೆ. ಯಾವಾಗಲೂ ಅಷ್ಟೇ ನಾವು ಚೈನ್ ಲೂಬು ಏನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಒಂದು ಸ್ಪ್ರೇ ಮಾಡಬೇಕು. ಎಲ್ಲಿ ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ರೆ ಈ ಕಾರ್ನರ್ಸ್ ಏನಿದೆಯಲ್ವಾ, ಜಾಯಿಂಟ್ ಏನು ಕಾರ್ನರ್ಸ್ ಇದೆಯಲ್ಲ, ಆ ಫ್ರಿಕ್ಷನ್ ಆಗೋ ಜಾಗದಲ್ಲಿ ಮಾತ್ರ ಚೈನ್ ಲೂಬ್ ಹಾಕಬೇಕು. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಮಧ್ಯದಲ್ಲಿ ಹಾಕಿ ಇದು ಮಾಡಿಬಿಡ್ತಾರೆ. ಇವ್ರೂ ಅಷ್ಟೇ, ಏನಾದ್ರಲ್ಲಿ ಹಾಕಿರೋದು ಸ್ವಲ್ಪನೇ, ಬಟ್ ಅದ್ರ ಚಾರ್ಜ್ ಮಾಡಿರೋದು ಮಾತ್ರ ನನಗೆ 150 ml ಚಾರ್ಜ್ ಮಾಡಿದ್ದಾರೆ. ಅದೊಂದು 300 rupees. ವಾಷಿಂಗ್ ನಾನು ಹೊರಗಡೆನೆ ಫೋಮ್ ವಾಶು ನಿಂತು ಇದು ಮಾಡೋ ಅದು ಮಾಡೋ ಅಂತ ಹೇಳಿದ್ರೆ 150 ರೂಪಾಯಿ ತೊಗೊತಾನೆ. ಅಂಥದ್ದು ಇವ್ರು ಅದು ಏನು ವಾಷಿಂಗ್ ಮಾಡಿರೋರು ಗಾಡಿ ಬಂದ್ಬಿಟ್ಟು ಸೇಮ್ ವಾಟರ್ ವಾಶ್ ಮಾಡಿದ್ರೆ ಹೆಂಗಿದೆ ಅದೇ ಥರನೇ ಇದೆ. ನಾನೇನು ಪಳ ಅಂತ ಉಳಿತದೆ ಅನ್ನೋ ಥರ ಏನೂ ಇಲ್ಲ. ಅದಕ್ಕೆ 350 ರೂಪಾಯಿ. ಅದಾದಮೇಲೆ ಅದನ್ನ ಕನ್ಸ್ಯೂಮಬಲ್ಸ್, ಯಾಕೆ ಈ ವೇಸ್ಟ್ ಎಲ್ಲ ಯೂಸ್ ಮಾಡ್ತಾರಲ್ವಾ, ಈ ಆಯಿಲ್ ಇದು ಮಾಡೋದಕ್ಕೆ ಒರೆಸೋದಕ್ಕೆ ಅದಕ್ಕೆ ಇದಕ್ಕೆ, ಆ ಕನ್ಸ್ಯೂಮಬಲ್ಸ್ ಬಂದ್ಬಿಟ್ಟು 170 ರೂಪೀಸು. ಫೋಮ್ ವಾಶ್ 350. ಅದಾದಮೇಲೆ ಬಂದ್ಬಿಟ್ಟು ವೆಹಿಕಲ್ ಪಾಲಿಶ್ ಅಂತ, ನನಗೆ ಗೊತ್ತಿಲ್ಲ ಅದು ಯಾವ ಪಾಲಿಶ್ ಹಾಕಿದ್ದಾರೆ ಇವರು ಅಂತ, ಅದು 170 ರೂಪೀಸ್. ವೆಹಿಕಲ್ ಪಾಲಿಶು ನೋಡಿ, ಪಾಲಿಶ್ ಆದರೆ ಅಲ್ಲಿ ಎಣ್ಣೆ ಥರ ಬರಬೇಕು, ಏನು ಬರ್ತಾ ಇಲ್ಲ. ಅದಕ್ಕೆ 170. ಅದು ಸಿಕ್ಕಾಪಟ್ಟೆ. ಅದಕ್ಕೆಲ್ಲನೂ GST ಚಾರ್ಜಸ್. ನಾನು ಆ್ಯಕ್ಚುಲಿ ಹೇಳಿದ್ನಲ್ಲ ಒಂದು 4th ಫ್ರೀ ಸರ್ವಿಸ್ ಇತ್ತು ಅಂತ, ಬಟ್ ಇಲ್ಲಿ 4th ಫ್ರೀ ಸರ್ವಿಸು ಆಲ್ರೆಡಿ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿದ್ರು ಅವರು, ಯಾಕಂದರೆ ನಾನು ಡಿಲೇ ಆಗಿ ಮಾಡಿದ್ದೀನಿ ಅಂತ. ಬಟ್ ಈವಂದು ಅವ್ರು ಏನು ಮಾಡಿದಾರೆ ಅದನ್ನ ಅಡ್ಜಸ್ಟ್ ಮಾಡಿ 4th ಫ್ರೀ ಸರ್ವಿಸ್ನ ನನಗೆ ಮಾಡಿಕೊಟ್ಟಿದ್ದಾರೆ. ಬಟ್ ಆ ಕೂಪನ್ ಏನು ನಾನು ಕೊಡ್ತೀನಲ್ವ ನಿಮಗೆ, ಸರ್ವಿಸ್ ಬುಕ್ ಜೊತೆ ಏನು ಕೂಪನ್ ಬರುತ್ತೆ ಫ್ರೀ ಸರ್ವಿಸ್ ಕೂಪನ್ನು, ಅದಕ್ಕೆ 250 ರೂಪೀಸ್ ಚಾರ್ಜಸ್. ಏನು 700 ರೂಪೀಸ್ ಅಷ್ಟೇ ಪೇ ಸರ್ವಿಸ್ ಆದರೆ ಲೇಬರ್ ಬರೋದು 700 ರೂಪೀಸ್. ಆ 700 ರೂಪೀಸ್ ಲೇಬರ್ಗೆ ಫ್ರೀ ಕೊಡೋದಕ್ಕೆ ಇವ್ರು 250 ರೂಪಾಯಿ ಚಾರ್ಜಸ್ ಮಾಡ್ತಿದ್ದಾರೆ. ಆ ಲೆಕ್ಕಾಚಾರ ಬಂತು. ಏನೇ ಇಲ್ಲ ಇವ್ರದ್ದು ಏನಂತ ಹೇಳಿದ್ರೆ ಫ್ರೀ ಸರ್ವಿಸ್ ಅಂತ ಮಾತು, ಅದು ಲೇಬರ್ ಅಷ್ಟೇ ಫ್ರೀ ಕೊಡೋದು. 700 ರೂಪೀಸ್ ಲೇಬರ್, ಅದನ್ನು ಫ್ರೀ ಕೊಡೋದು. ಅದನ್ನು ಯಾಕಪ್ಪ ಫ್ರೀ ಕೊಡ್ತೀನಿ ಅಂದರೆ ಬೇರೆದ್ರೆಲ್ಲ ಹಾಕೊಂಡು ಜಡಿಬೋದಲ್ಲ ಕಸ್ಟಮರ್ನ, ಅದಕ್ಕೆ ಅದನ್ನ ಫ್ರೀ ಕೊಡ್ತಾರೆ ಅಷ್ಟೇ, ಬೇರೆ ಏನೂ ಅಲ್ಲ. ನನಗಂತೂ ಯಾವ ಟೈಮೂ ಈ ಥರ ಏನೂ ಇರಲಿಲ್ಲ. ನನಗೆ ನೋಡಿದಾಗ ಅಷ್ಟೇನು ಕಾಸ್ಟ್ ಬರ್ತಾ ಇರಲಿಲ್ಲ. ಬಟ್ ಈ ಸಲ ಜಾಸ್ತಿನೇ ಬಂದಿದೆ. ಜಸ್ಟ್ ಒಂದು ಆಯಿಲ್ ಚೇಂಜು, ಅದಾದಮೇಲೆ ಏರ್ ಫಿಲ್ಟರು, ಆಯಿಲ್ ಫಿಲ್ಟರ್, ಅಷ್ಟಕ್ಕೇ 3700 ರೂಪೀಸ್ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ತುಂಬ ಜಾಸ್ತಿನೇ ಆಯಿತು. 1300 ರೂಪೀಸ್ ಅದಕ್ಕೆ ಆಯಿಲ್ ನಾನು ಹಾಕ್ಸ್ಬೇಕು ಅಂದರೆ. ಆ್ಯಂಡ್ ಫಿಲ್ಟರ್ ಬಂದ್ಬಿಟ್ಟು 400 ರೂಪೀಸ್ ಹಾಕಿದ್ದಾರೆ. ಫಿಲ್ಟರ್ನ 450 ರೂಪೀಸ್ ಆ್ಯಕ್ಚುಲಿ. ಆ್ಯಂಡ್ ಆಯಿಲ್ ಫಿಲ್ಟರ್ ಬಂದ್ಬಿಟ್ಟು 360 370 ರೂಪೀಸ್ ಹಾಕಿದ್ದಾರೆ. ಹೊರಗಡೆ ಎಲ್ಲ ಅಷ್ಟು ಇಲ್ಲವೇ ಇಲ್ಲ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಅರೌಂಡ್ 250 to 300, ಬಟ್ 450 ರೂಪೀಸ್ ಆಯಿತು. ಹಂಗೆ ನೋಡೋಕ್ಕೋದ್ರೆ BMC ಫಿಲ್ಟರ್ ಏನು ಹೇಳಿದ್ನಲ್ವ ಅದು ಜಾಸ್ತಿನೇ ಕಂಪೇರಿಟಿವ್. ಬಟ್ 450 ಅಂದರೆ 4500 ಅದು 5000-6000 ರೂಪಾಯಿ ಅದು BMC ಏರ್ ಫಿಲ್ಟರು. ಬಟ್ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನಿದೆ ಅಂದರೆ ಏರ್ ಇಂಟೇಕ್ ಏನಿದೆ ಅಲ್ವಾ, ನಮ್ಮ ನಾರ್ಮಲ್ ಏರ್ ಫಿಲ್ಟ್ರಲ್ಲಿ ಏರ್ ಇಂಟೇಕ್ ಸ್ವಲ್ಪ ಕಡಿಮೆ ತೊಗೊಳುತ್ತೆ. ಯಾಕಂದರೆ ಇದು 99% ಪ್ಯೂರ್ ಹೇರ್ನೇ ಒಳಗಡೆ ತೊಗೊಳುತ್ತೆ, ಏನು ಕಂಪನಿ ಹಾಕುವಂಥದ್ದು. ಬಟ್ BMCನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು 85-89% ಏನೋ ಅದು ಏರ್ ಇಂಟೇಕು ಪ್ಯೂರಿಟಿ ತೊಗೊಳ್ಳೋದು. ಅದರಿಂದ ಏನಂದರೆ ಡಸ್ಟ್ ಹೋಗಿ ಒಳಗಡೆ ಸೇರ್ಕೊಳ್ಳುತ್ತೆ ಅಂತಲ್ಲ, ಅದರಲ್ಲಿ ಇರೋ ಆ ಏನು ಗ್ಯಾಪ್ ಏನಿರಬೇಕಲ್ವ, ಈ ಏರ್ ಫಿಲ್ಟರ್ ಮಾಡೋ ಅಂಥ ಹೋಲ್ಸ್ ಏನಿದೆಯೋ ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದು ಅದು ಕಂಪ್ಯಾರಿಟಿವ್ಲಿ ಇದು. ಸೊ ಅದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಏರ್ ಫ್ಲೋ ಚೆನ್ನಾಗಿರುತ್ತೆ. BMC ಏರ್ ಫಿಲ್ಟರ್ ಹಾಕಿದ್ರೆ ಗಾಡಿ ಸ್ವಲ್ಪ ಪರ್ಫಾರ್ಮೆನ್ಸ್ ಬರೋ ರೀಸನ್ ಏನಂದರೆ
ಏರ್ ಫ್ಲೋ ಹೆಂಗಿರುತ್ತೋ ಗಾಡಿಗೆ ಅಷ್ಟು ಪರ್ಫಾರ್ಮೆನ್ಸ್ ಕೊಡುತ್ತೆ ಗಾಡಿ. ಸೊ ಅದರಿಂದ ಆ ಒಂದು BMC ಏರ್ ಫಿಲ್ಟ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಹೇರ್ ಇಂಟೇಕ್ ಸ್ವಲ್ಪ ಜಾಸ್ತಿ ಇದಕ್ಕಿಂತ. ಸೊ ಆಬ್ವಿಯಸ್ಲಿ ನಿಮ್ಗೆ ಏನು ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಆ ಫಿಲ್ಟರ್ ಹಾಕಿದಾಗ ಈ ಫಿಲ್ಟರ್ ಹಾಕಿದಾಗ ನಿಮಗೆ ಆ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ನಾಟ್ ಮೇಜರ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಅಂದರೆ ಈಗಿರೋ ಏನು 12-13 BHP ಏನಿದೆಯಲ್ಲೋ ಅದು ಒಂದೇ ಸಲ 21-22 BHP ಅಂತ ಆಗ್ಬಿಡಲ್ಲ. ಆ ಚೇಂಜಸ್ ಏನು ಅಂತ ಹೇಳಿದ್ರೆ ನಿಮಗೆ ಆ ಪಿಕಪ್, ಆ ಒಂದು ಮೈನ್ಯೂಟ್ ಇದರಲ್ಲಿ ಒಂದು ದಾರ ಅಷ್ಟು ಇದರಲ್ಲಿ ನಿಮಗೆ ಆ ಚೇಂಜಸ್ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ನಾರ್ಮಲ್ ಆಗಿ ಏರ್ ಇಂಟೇಕ್ ತಗೊಳ್ಳೋವಂಥ ಏರ್ ಫಿಲ್ಟರ್ ಏನಾಗುತ್ತೆ ಅಂದರೆ ನಾವು ಥ್ರಾಟಲ್ ಮಾಡಿದಾಗ ಅದು ರೆಸ್ಪಾನ್ಸ್ ಕೊಡುತ್ತಲ್ವಾ, ಆ ರೆಸ್ಪಾನ್ಸ್ಗೂ ಆ BMC ಏರ್ ಫಿಲ್ಟರ್ ಹಾಕಿದಾಗ ನಾವು ಕೊಡೋ ರೆಸ್ಪಾನ್ಸ್ಗೂ ತೀರಾ ಡಿಫ್ರೆನ್ಸ್ ಇರುತ್ತೆ. ಅದು ಇಮಿಡಿಯೇಟ್ ಆ ಇನಿಷಿಯಲ್ ಪಿಕಪ್ ಆ ರೆಸ್ಪಾನ್ಸ್ ನೋಡಿ, ಇವಾಗ ನಾನು ಏನು ಕೊಡ್ತಾ ಇದ್ದೀನಲ್ಲ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ ಅದು ಅಷ್ಟೇ. ಬಟ್ ಆ ಡಿಫ್ರೆನ್ಸ್ ಇದ್ದೇ ಇದೆ. ನಾವು ಅಷ್ಟು ದುಡ್ಡು ಕೊಟ್ಟು ನಾವು ಅದನ್ನ ತೊಗೊತೀವಿ ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಪ್ರೊವಿಷನ್ ಇರಲೇಬೇಕಲ್ವಾ. ಸೊ ಆಬ್ವಿಯಸ್ಲಿ ಅದು ಅದರ ಇದೇನಿದೆಲ್ಲ ಅದರ ವರ್ಕ್ ಏನಿದೆ ಅದು ಫುಲ್ಫಿಲ್ ಮಾಡುತ್ತೆ. ಬಟ್ ಈ ಒಂದು ಅಷ್ಟೊಂದು ಕೊಟ್ಟು ಹಾಕ್ಸ್ಬೇಕು ಅಂತಿಲ್ಲ. ಯಾಕಂದರೆ ದಿಸ್ ಇಸ್ ಓನ್ಲಿ 350cc ವೆಹಿಕಲ್. 350cc ವೆಹಿಕಲ್ಗೆ ದಿಸ್ ಇಸ್ ಮೋರ್ ದನ್ ಇನಫ್. ಸ್ವಲ್ಪ ಜನ KTMಗೆ ಇದಕ್ಕೆ ಅಂತ BMC ಏರ್ ಫಿಲ್ಟರ್ಸ್ ಹಾಕ್ತಾರೆ. ಎಸ್, ಅವ್ರಿಗೆ ಪರ್ಫಾರ್ಮೆನ್ಸ್ ಬೇಕಾಗುತ್ತೆ ಅಂತ ಹಾಕ್ತಾರೆ. ಬಟ್ ನನಗೆ ಐ ಥಾಟ್ ನೆಸೆಸಿಟಿ ಇಲ್ಲ ಅಂತ. ಯಾಕಂದರೆ ಇದು ಅಡ್ವೆಂಚರ್ ಬೈಕ್. ನಾನೇನು ಇದನ್ನು 150, 160, 180 ಅಂತ ಕ್ರೂಸ್ ಮಾಡಲ್ಲ. ಇದನ್ನು ಹಂಗೆ ಕ್ರೂಸ್ ಮಾಡೋರ್ಗೇ ಅದು ಬೇಕಾಗುತ್ತೆ. ನಾನೇನು ಇದನ್ನ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಾನು ಮಾಡೋಕ್ಕೂ ಆಗಲ್ಲ. ಇದು ಟಾಪ್ ಸ್ಪೀಡೇ ನೀವು ನೋಡೋಕೆ ಹೋದರೆ 140, 145 ನಾನು ಹೊಡೆದಿರೋದು. ಅದಕ್ಕೆ ಮೇಲೆ ಇದು ಹೋಗೋದಿಲ್ಲ. ಏನಾಗುತ್ತೆ ಅಂದರೆ ಏರೋಡೈನಮಿಕ್ ಅಂತಾರಲ್ವ, ಏರೋಡೈನಮಿಕ್ಸ್ ಇದರಲ್ಲಿ ಅಷ್ಟೊಂದಿಲ್ಲ. ನಾವೇ ಅಪ್ ಫ್ರಂಟ್ ಪೊಸಿಷನಲ್ಲಿ ಕೂತಿರ್ತೀರಿ. ಸೊ ನಾವೇ ಅರ್ಧಕ್ಕರ್ಧ ಗಾಳಿನ ತಡಿತೀರಿ. ಈ ಒಂದು ನಾನು ಬೆಂಡಾಗಿ ಓಡಿಸ್ಬೇಕಂದ್ರೆ ನಾನು ಬೆಂಡಾಗಿ ಓಡಿಸಿದ್ರೆ ಏನಾಗುತ್ತೆ, ನನಗೆ ಈ ಆರ್ಮ್ಸ್ ಪೈನ್ ಬರುತ್ತೆ. ಯಾಕಂದರೆ ತೀರಾ ಹಿಂಗೆ ಬೆಂಡಾಗಿ ಓಡಿಸ್ಬೇಕಾಗುತ್ತಲ್ವ. ಸೊ ಅದರಿಂದ ಸೊ ಕಮಿಂಗ್ ಟು ಪಾಯಿಂಟ್, ಓಕೆ ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ. ವಾಟ್ ಟು ಡೂ, ಏನು ಮಾಡೋಕ್ಕಾಗಲ್ಲ. ಓಕೆ, ಬಟ್ ನಮಗೆ ಬೇಕಾಗಿರೋದು ವೆಹಿಕಲ್ ಚೆನ್ನಾಗಿರಬೇಕು, ಕಂಡೀಷನ್ ಆಗಿರಬೇಕು. ಸೊ ದಟ್ ವಿ ಕ್ಯಾನ್ ಡೂ ಲಾಟ್ ಮೆನಿ ರೈಡ್ಸ್. ಸೊ ನೆಕ್ಸ್ಟು ರೈಡ್ಸ್ ಎಲ್ಲ ಎಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೋಬೋದು. ಆ್ಯಂಡ್ ರೈಡ್ಸ್ ಹೋದಾಗ ವೆಹಿಕಲ್ ಕಂಪ್ಲೀಟಾಗಿ ಸರ್ವಿಸ್ ಆಗಿತ್ತು ಅಂತ ಹೇಳಿದ್ರೆ ನಮ್ಗೆ ಯಾವ ಒಂದು ಚಿಂತೆನೂ ಇರಲ್ಲ. ಆರಾಮಾಗಿ ನಾವು ರೈಡ್ಸ್ ಮಾಡ್ಬೋದು ವಿತ್ ಫ್ರೀ ಮೈಂಡ್. ಇನ್ ಕೇಸ್ ನಾವೇನಾದರೂ ಟೈಮ್ಲಿ ಸರ್ವಿಸ್ ಮಾಡ್ತಿಲ್ಲ ಅಂದಾಗ ನಮ್ಮ ತಲೆಯಲ್ಲಿ ಏನು ಓಡ್ತಿರುತ್ತೆ ಅಂದರೆ, ಈವನ್ ನಾವು ಫಾಸ್ಟ್ ಹೋಗ್ಬೇಕಂದ್ರೂ ಅಯ್ಯೋ ಸರ್ವಿಸ್ ಮಾಡ್ಸಿಲ್ವಲ್ಲ, ಹೋಗ್ಬೋದಾ, ಗಾಡಿ ಎಲ್ಲ ನಿಂತಾದ್ರೆ ಏನು ಮಾಡೋದು, ಬ್ರೇಕ್ ಡೌನ್ ಆದರೆ ಏನು ಮಾಡೋದು ಅನ್ನೋ ಒಂದು ಚಿಂತೆ ಕಾಡುತ್ತೆ. ಸೊ ಐ ಸಜೆಸ್ಟ್, ಯಾರಾದರೂ ಆಗಿರಲಿ, ನೀವು 100cc ಬೈಕ್ ಇಟ್ಟಿದ್ರೂ ಪರವಾಗಿಲ್ಲ, 1000cc ಬೈಕ್ ಇಟ್ಟಿದ್ರೂ ಪರವಾಗಿಲ್ಲ, ಆ್ಯಂಡ್ ಪ್ಲೀಸ್ ಟೈಮ್ಲಿ ಸರ್ವಿಸ್ ಮಾಡಿಸಿ ನಿಮ್ಮ ವೆಹಿಕಲ್ಗೆ. ನಮಗೆ ಹೆಂಗೆ ಟೈಮ್ಲಿ ಮೆಡಿಕಲ್ ಇದು ಬೇಕು, ಅದೇ ಥರ ಅದಕ್ಕೆ ಟೈಮ್ಲಿ ಸರ್ವಿಸಸ್ ಬೇಕು. ಎವ್ರಿ ಡೇ ಅಂತೂ ಅದಕ್ಕೆ ಪೆಟ್ರೋಲ್ ಹಾಕ್ಸ್ತಾನೆ ಇರ್ತೀರಾ, ರೈಡ್ ಮಾಡ್ತಾನೆ ಇರ್ತೀರಾ, ಎಸ್ ಇಟ್ಸ್ ದೇರ್. ಬಟ್ ಅದಕ್ಕೆ ಟೈಮ್ಲಿ ಸರ್ವಿಸ್ ಅಂತ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಅದರ ಒಂದು ಲೈಫ್ ಜಾಸ್ತಿ ಬರುತ್ತೆ. ಪ್ಲಸ್ ಆ ಕಾರ್ಬನ್ ಡೆಪಾಸಿಟ್ಸ್ ಏನಾಗುತ್ತಲ್ವ ಇಂಜನಲ್ಲಿ, ಅದು ಕಡಿಮೆ ಇರುತ್ತೆ. ಈವನ್ ಕಾರ್ಬನ್ ಔಟ್ ಏನಿರುತ್ತಲ್ಲ, ಈವನ್ BS6 ವೆಹಿಕಲ್ ಆಗಿದ್ರೂ ನಾವು ತುಂಬ ಸರ್ವಿಸ್ ಮಾಡಿಸ್ತೀರಾ ವೆಹಿಕಲ್ನ ಓಡಿಸುವಾಗ ಏನಾಗುತ್ತೆ ಅಂದರೆ ನಿಮ್ಮ ವೆಹಿಕಲ್ ಸ್ಮೋಕ್ ಏನಿರುತ್ತಲ್ವ ಅದರ ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ಚೇಂಜ್ ಆದಾಗ ಆಬ್ವಿಯಸ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅದರಿಂದ ನಮ್ಮ ಪೊಲ್ಯೂಷನ್ಸೂ ಜಾಸ್ತಿ ಆಗುತ್ತೆ. ಸೊ ನಾವು ನಮ್ಮ ಬೈಕ್ನೂ ಚೆನ್ನಾಗಿ ಇಟ್ಕೋಬೋದು, ನಮ್ಮ ಗ್ಲೋವ್ನೂ ಚೆನ್ನಾಗಿರ್ಬೋದು. ಆದಷ್ಟು ನಾವೇನು ದೊಡ್ಡ ಡಿಫ್ರೆನ್ಸ್ ಏನು ಮಾಡೋಕ್ಕೆ ಹೋಗಲ್ಲ. ಇರೋ ಒಂದು ವೆಹಿಕಲ್ ನಮ್ಮಲ್ಲಿ ಮನೆಯಲ್ಲಿ ನಾವು ಚೆನ್ನಾಗಿ ಓಡಿಸ್ಬಿಟ್ರೆ ಒಂದು ಡಿಫ್ರೆನ್ಸ್ ಆಗಿಬಿಡಲ್ಲ. ಬಟ್ ಆದರೆ ನಾವು ಎಲ್ಲರೂ ಸೇರಿಕೊಂಡು ಒಂದು 1% ನಮ್ಮ ವೆಹಿಕಲ್ನಲ್ಲಿ ಡಿಫ್ರೆನ್ಸ್ ಓಡಿಸೋಕೆ ಹೋದರೆ ಆ್ಯಕ್ಚುಲಿ ಚೇಂಜ್ ಆಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಮಾಡಿದಾಗ ನಿಮ್ಮೆಲ್ರಿಗೂ ಗೊತ್ತಿತ್ತು, ಅದು ದೊಡ್ಡ ಒಂದು ನ್ಯೂಸೇ ಆಗಿತ್ತು.
ನಮ್ಮ ಪೊಲ್ಯೂಷನ್ ಪರ್ಸೆಂಟೇಜ್ ಬಂದ್ಬಿಟ್ಟು ತೀರಾ ಇಂಪ್ರೂವ್ ಆಗಿತ್ತು ಲಾಕ್ಡೌನ್ ಮಾಡಿದಾಗ. ಯಾಕಂದರೆ 1.5 ತಿಂಗಳು 2 ತಿಂಗಳು ಲಾಕ್ಡೌನ್ ಆದಾಗ ವೆಹಿಕಲ್ಸೇ ಓಡಾಡ್ತಾ ಇರಲಿಲ್ಲ ಎಂಟೈರ್ ಇಂಡಿಯಾ. ಅದರಿಂದ ನಮ್ಮ ಇಂಡಿಯಾನಲ್ಲಿ ಇದ್ದಿದ್ದು ಪೊಲ್ಯೂಷನ್ ಪರ್ಸೆಂಟೇಜ್ ಇತ್ತಲ್ವ, ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚೇಂಜಸ್ ಕಾಣಿಸಿತ್ತು. ಸೊ ಈಗ ನಾವು ಲಾಕ್ಡೌನ್ ಮಾಡ್ಕೊಂಡು ಮನೇಲಿ ಕುತ್ಕೊಳ್ಳೋಕೆ ಆಗಲ್ಲ. ಬಟ್ ಆದರೆ ನಾವು ಟೈಮ್ಲಿ ಸರ್ವಿಸ್ ಮಾಡಿಸಿ ನಮ್ಮ ಗಾಡಿನೂ ಚೆನ್ನಾಗಿಟ್ಕೊಂಡು ನಮ್ಮ ಅರ್ಥನೂ ನಾವು ಚೆನ್ನಾಗಿಟ್ಕೊಂಡ್ರೆ ನಮಗೆ ಒಳ್ಳೆಯದು. ನಾವು ನಮ್ಮ ಫ್ಯೂಚರ್ ಜನ್ರೇಷನ್ ನಾವು ಏನು ಕೊಡ್ತಿರೋ ಇಲ್ವೋ ಒಳ್ಳೆ ಮೆಸೇಜ್ ಕೊಡಬೇಕು ಆ್ಯಂಡ್ ಒಳ್ಳೆ ಗಾಳಿ, ನೇಚರ್ ಇದನ್ನು ನಾವು ಕೊಡಬೇಕು. ಯಾಕಂದರೆ ನಾವೇ ಹಾಳು ಮಾಡ್ತಾ ಇರೋದು. ನಮ್ಮ ಮುಂದೆ ಜನ್ರೇಷನ್ ಸ್ವಲ್ಪ ಹಾಳು ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ ನಾವು ಹಾಳು ಮಾಡ್ತಾ ಇದ್ರಿ. ಇದಾದ್ಮೇಲೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರೇನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಮ್ಮ ನೆಕ್ಸ್ಟ್ ಜನ್ರೇಷನ್ ಇವಾಗ ಎಲ್ಲರೂ ಎಲೆಕ್ಟ್ರಿಕಲ್ಲಿ ಹೋಗ್ಬಿಡ್ತಾರೆ. ಈವನ್ ಎಲೆಕ್ಟ್ರಿಕ್ ಎಲ್ಲರೂ ಹೇಳ್ತಾರೆ ದಟ್ ಇಸ್ ಎಕೋ ಗ್ಲೋಬಲ್ ಇದು ಇದಾಗುತ್ತೆ ಅಂತ. ಬಟ್ ಈಕೋ ಸಿಸ್ಟಮ್ನ ನಾವು ಉದ್ಧಾರ ಮಾಡೋಂಥದ್ದು ಏನಿಲ್ಲ ಎಲೆಕ್ಟ್ರಿಕ್ ನಾವು ಯೂಸ್ ಮಾಡೋವರೆಗೂ. ಆಮೇಲೆ ಅದು ಬ್ಯಾಟ್ರಿ ಏನಾದರೂ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಆ ಬ್ಯಾಟ್ರಿನ ನಾವು ಡಿಸ್ಟ್ರಾಯ್ ಮಾಡಬೇಕಂದ್ರೆ ಅದಕ್ಕಿಂತ ದೊಡ್ಡ ಪ್ರಮಾಣ, ನಾವು ಪೆಟ್ರೋಲ್ ಡೀಸೆಲ್ ಏನು ಯೂಸ್ ಮಾಡ್ತಿರಲ್ವಾ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲೇ ಗ್ಲೋಬಲ್ ಎಕೋಸಿಸ್ಟಮ್ನ ನಾವು ಹಾಳು ಮಾಡ್ತೀವಿ. ಇದು ಸುಮಾರು ಜನಕ್ಕೆ, ಸಾಕಷ್ಟು ಜನಕ್ಕೆ ಇದು ಗೊತ್ತಿದೆ. ಇನ್ನು ಸ್ವಲ್ಪ ಸಾಕಷ್ಟು ಜನಕ್ಕೆ ಇದನ್ನ ಹೇಳಕ್ಕೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ರೀಸನ್ ಅಂಥದ್ದು ಎಲ್ಲ ಹೇಳಿದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತಲ್ವಾ, ಯಾರು ಇದಕ್ಕೆ ಹೋಗಲ್ಲ, ಎಲೆಕ್ಟ್ರಿಕ್ಗೆ ಹೋಗಲ್ಲ. ಸೊ ವಿಚ್ ಅವರ್ ನಾವು ಯಾವುದೇ ಒಂದು ಟೆಕ್ನಾಲಜಿ ಅಂತ ಬಂದ್ರೂ ಅದರಲ್ಲೇ ಆದ ಒಂದು ಹಾರ್ಮ್ಫುಲ್ನೆಸ್ ಇದ್ದೇ ಇದೆ. ಬೆಟರ್ ಸೈಕಲ್ ಹೊಡಿಬೇಕು. ಎಲ್ರಿಗೂ ಶುಗರು, BP ಎಲ್ಲ ಕಡಿಮೆ ಆಗಿಬಿಡುತ್ತೆ. ಹಳೆ ಕಾಲದಲ್ಲಿ ಜಟ್ಕಾ ಗಾಡಿ ಹೊಡಿತಿದ್ರಲ್ಲ, ಆ ಥರ ನಾವು ಜಟ್ಕಾ ಗಾಡಿ, ಎತ್ತಿನ ಗಾಡಿ ಈ ಥರ ಬಂದ್ಬಿಡ್ಬೇಕು. ಫುಲ್ ಗ್ಲೋಬಲ್ ವಾರ್ಮಿಂಗ್ ತಡೆ ಕಟ್ಟಬೇಕಂದ್ರೆ. ಬಟ್ ಪ್ರಾಕ್ಟಿಕಲಿ ಅದು ಆಗಲ್ಲ. ನಾವಿರೋ ಫಾಸ್ಟ್ ವರ್ಲ್ಡಲ್ಲಿ ನಮ್ಮೆಲ್ರಿಗೂ 1000cc ಬೈಕೇ ಬೇಕು. ಈವನ್ ನಾನೇನು ಸಾಧ್ಯ ಅಲ್ಲ, ನನಗೂ 1000cc 1200cc ಮೇಲೆ ಸ್ವಲ್ಪ ಕಣ್ಣು. ಆಬ್ವಿಯಸ್ಲಿ ಎಲ್ಲರ ಮೆಂಟಾಲಿಟಿನೂ ಅಷ್ಟೇ, ಇರೋದ್ರಲ್ಲಿ ಯಾರೂ ತೃಪ್ತಿ ಪಡಲ್ಲ. ಸೊ ಇನ್ನೂ ಬೆಟ್ರಾಗಿ ಏನಾದರೂ ಮಾಡಬೇಕನ್ನೋ ಯೋಚನೆ ಇರುತ್ತೆ. ಸೇಮ್ ಇಯರ್. ಓಕೆ, ಇಲ್ಲಿಗೆ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆಗೋರ್ಗೂ ಅನಿಲ್ ಕನ್ನಡಿಗ ಸೈನಿಂಗ್ ಆಫ್. ಪ್ಲೀಸ್ ಸಬ್ಸ್ಕ್ರೈಬ್, like and share. Bye bye.